ಏನ್ ಸರ್ ಇದು ಮೇಷ್ಟ್ರಾಗೋದೇ ನಿಮ್ಮ ಉದ್ದೇಶ ಇತ್ತ? ಅತಿರಥ ಮಹಾರಥರಾದಂತಹ ಗುರು ಪರಂಪರೆ ಏನಿತ್ತು ಮಹಾರಾಜ ಕಾಲೇಜಿನಲ್ಲಿ ಅವರೆಲ್ಲ ನನಗೆ ಗುರುಗಳಾಗಿದ್ದರು. ಕುವೆಂಪು ಅವರು ನೀವೆಲ್ಲರೂ ಶಿಷ್ಯಂದರು ಬಂದಾಗ ಮಳೆಗಾಲದ ಪ್ರವಾಹದ ಹಾಗೆ ಬಂದ್ರಿ ಅಂತ ಹೇಳ್ತೀವಿ. ಮಹಾರಾಜ ಕಾಲೇಜಿನಲ್ಲಿ ನಾವು ಹೋಗೋದಕ್ಕೆ ಪ್ರೇರಣೆ ಅಂತಂದ್ರೆ ಕುವೆಂಪು. ಎಸ್.ವಿ. ಪರಮೇಶ್ವರ್ ಬಿಟ್ಟು ನಮ್ಮ ಗುರುಗಳು ಅವರು BA ಆನರ್ಸ್ 3 ವರ್ಷ, MA 1 ವರ್ಷ, ಒಟ್ಟು 4 ವರ್ಷವೂ ಕೂಡ ಅವರು ಒಬ್ಬರೇ ವಿದ್ಯಾರ್ಥಿ. ಪರಮೇಶ್ವರ್ ಭಟ್ರು ಬರದೇ ಇದ್ರೆ ಮೇಷ್ಟ್ರಿಗೆ ಕ್ಲಾಸ್ ಇಲ್ಲ ಅನ್ನೋ ಥರ ಇತ್ತಂತದ್ದು. ನಾಯಕೋಪಾಸನೆ ಅಂತಲ್ಲ, ಹಾಗಿತ್ತು ಆ ಕಾಲಘಟ್ಟ. ಸಾಹಿತ್ಯದ ಲೋಕ ಮತ್ತು ಒಂದು ಧರ್ಮದ ಒಂದು ಇದು ಈ ಕೊಡುಕೊಳ್ಳುವಿಕೆ, ಇದರ ಬಗ್ಗೆ ಏನು ಹೇಳ್ತೀರಿ? ಹಳೆಗನ್ನಡ ಸಾಹಿತ್ಯ, ಪೂರ್ವದ ಹಳೆಗನ್ನಡ ಸಾಹಿತ್ಯ, ಇದೆಲ್ಲ ಒಟ್ಟಾರೆ ನಾವು ಸಮೀಕ್ಷಿಸಿದ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಧರ್ಮ ಇವು ಒಟ್ಟೊಟ್ಟಿಗೆ ಹೋಗಿವೆ. ಇವು ಬದುಕಿಗೆ ಬೇಕಾದಂತಹ ತಿಳುವಳಿಕೆಯ ಬೆಳಕು ಇದೆಲ್ಲ ಇದ್ದದ್ದು. ಅರಿವನ್ನು ಪೊಸೈಸುವುದೇ ಧರ್ಮ. ಕಾವ್ಯ ಮತ್ತು ಧರ್ಮ ಎರಡೂ ಒಟ್ಟಿಗೆನೆ ಸಂಗಮಿಸಿ ಹರಿದಂತಹ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಾಹಿತ್ಯ ಸಂಶೋಧನೆ, ಅಧ್ಯಾಪನ, ಅಧ್ಯಯನ ಮತ್ತು ಬರವಣಿಗೆ, ಹೀಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡೇ ಬಂದಿರುವ, ಕನ್ನಡ ಭಾಷೆ ಸಾಹಿತ್ಯದ ಒಂದು ಅವಿನಾಭಾವ ಸಂಬಂಧ ಹೊಂದಿಕೊಂಡೇ ಬದುಕಿದ ಹಂಪ ನಾಗರಾಜಯ್ಯ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ದೀಪ. ಆಗಲೇ ಹೇಳಿದ ಹಾಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸ, ಅಧ್ಯಾಪನ, ಅಧ್ಯಯನ, ಬರವಣಿಗೆ, ಸಂಶೋಧನೆ, ಹೀಗೆ ಯಾವುದರಲ್ಲೂ ಹಂಪನ ಅವರ ಹೆಸರಿಲ್ಲದೆ ಇಲ್ಲ ಅಂತ ಹೇಳಬೇಕು. ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ಸಾಹಿತ್ಯ ಕ್ಷೇತ್ರ ಜೊತೆಗೆ, ಭಾಷೆಯ ಜೊತೆಗೆ, ಜೈನ ಸಾಹಿತ್ಯದ ಜೊತೆಗೆ. ಇಷ್ಟೇ ಅಲ್ಲದೆ ನಿಮ್ಮ ಈ ಇಷ್ಟು ದಶಕಗಳ, ಸುಮಾರು 7 ದಶಕಗಳ ಕೆಲಸ ಇರಬೇಕು. ಅಷ್ಟು ದಶಕಗಳ ಕೆಲಸಕ್ಕೆ ಉತ್ತರ ಭಾರತದಲ್ಲಿ ನಿಮ್ಮನ್ನು ಆಚಾರ್ಯ ಅಂತ ಕರೀತಾರೆ. 115 ಪುಸ್ತಕಗಳು, 14 ಅಭಿನಂದನಾ ಗ್ರಂಥಗಳು. ಎಷ್ಟು ದೊಡ್ಡ ಸಾಧನೆ ಸರ್. ಇದರ ಹಿಂದೆ ಏನು ಅಂತ ಕೇಳುವ ಮೊದಲು ನಾನೇ ಒಂದು ಮಾತು ಹೇಳಿ ಮುಗಿಸ್ತೀನಿ, ನನ್ನ ಪ್ರಶ್ನೆಯನ್ನು ಮುಗಿಸ್ತೀನಿ. ಅಪ್ಪನಿಂದ ನಿಮಗೆ ಕನ್ನಡ ಭಾಷೆಯ ಪ್ರೀತಿ ಬಂತು ಅಂತ ನಾನು ನಿಮ್ಮ ವಿವರಗಳನ್ನು ಓದುವಾಗ ಗೊತ್ತಾಯಿತು. ಆಮೇಲೆ ನಿಮ್ಮ ಟೀಚರ್ಸ್ ಕುವೆಂಪು, ತೀನಂಶ್ರೀ, S.V. ಪರಮೇಶ್ವರ್ ಭಟ್ರು ಎಲ್ಲ ಕನ್ನಡ ಸಾರಸ್ವತ ಲೋಕದ ಪ್ರಾತಸ್ಮರಣೀಯರು ಅಂತ ಹೇಳಬೇಕು. ಆ ರೀತಿಯವರು. ಏನು ಸರ್ ಇದು ಮೇಷ್ಟ್ರಾಗೋದೇ ನಿಮ್ಮ ಉದ್ದೇಶ ಇತ್ತ, ಅಥವಾ ಅವರೆಲ್ಲರನ್ನ ನೋಡಿ ಮೇಷ್ಟ್ರಾದ್ರ? ಹೇಗಾಯಿತು ಇದೆಲ್ಲ? ನನಗೆ ಬಾಲ್ಯದಲ್ಲಿಯೇ ಈ ರೀತಿಯ ಸಾಹಿತ್ಯದ ಪ್ರವೇಶ ನನಗೆ ದೊರಕಿತು. ನನ್ನ ಮೊದಲ ಗುರು, ನನಗೆ ಜನ್ಮ ಕೊಟ್ಟ ತಂದೆ, ಅವರು ನನಗೆ ತಂದೆಯೂ ಹೌದು, ಗುರುವೂ ಹೌದು. ಯಾಕೆಂದರೆ ಆ ಕಾಲದಲ್ಲಾಗಲೇ ನಮ್ಮ ತಂದೆಯವರು ಮೈಸೂರಿಗೆ ಹೋಗಿ ಬನ್ಮಯ್ಯ ಸ್ಕೂಲ್ನಲ್ಲೇ ಅಧ್ಯಯನ ಮಾಡ್ಕೊಂಡು ಬಂದಿದ್ದಂಥವರು. ಆ ಕಾಲದಲ್ಲಿ ಹೈಸ್ಕೂಲ್ನಲ್ಲೇ ಓದ್ತಾ ಇದ್ದರು. ಮತ್ತು ಅವರಿಗೆ ಸಂಸ್ಕೃತದಲ್ಲಿ ಒಳ್ಳೆ ಪ್ರವೇಶ ಇತ್ತು. ಹಳೆಗನ್ನಡದಲ್ಲೇ ಅಧ್ಯಯನ ಮಾಡಿದ್ದರು. ಅವರಿಗೆಲ್ಲೋ ಬಹುಶಃ ಮನಸ್ಸಿನ ಆಳದಲ್ಲಿ ಈ ನಮ್ಮ ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ಹೊಣೆಯನ್ನು ನನ್ನ ಮಗ ಹೊರಬಹುದೇನೋ ಅಂಥೇಳಿ ನನ್ನಲ್ಲಿ ತಮ್ಮ ಆಕಾಂಕ್ಷೆಗಳನ್ನು, ಪೂರೈಕೆಯನ್ನು ನಿರೀಕ್ಷೆ ಇಟ್ಕೊಂಡಿದ್ದು ಅಂತ ಕಾಣುತ್ತೆ. ಅದರಿಂದ ಯಾವಾಗಲೂ ನನಗೆ ಹಳೆಗನ್ನಡ ಸಾಹಿತ್ಯದ ಅಂದರೆ ಪಂಪಾರನ್ನ ಇಂಥವರ ಕೃತಿಗಳ ಬಗ್ಗೆ ಅವರ ಹೆಸರುಗಳನ್ನ ಹೇಳ್ತೆ. ಆ ಹೆಸರುಗಳನ್ನ ನಾನು ಕೇಳಿದ್ದೇ ಮೊದಲನೇ ಬಾರಿಗೆ ನಮ್ಮ ತಂದೆಯವರ ಬಾಯಿನಲ್ಲಿ. ಹೀಗಾಗಿ ಬಾಲ್ಯದಿಂದ ಅನುಕೂಲಕರವಾದಂಥ ಒಂದು ಪರಿಸರ ಇದ್ದಿದ್ದರಿಂದ ನನ್ನ ಆ ಪ್ರವೃತ್ತಿ ಸ್ವಲ್ಪ ಅನಾವರಣಗೊಳ್ಳೋದಕ್ಕೆ, ಚಿಗುರೋದಕ್ಕೆ ಸುಲಭ ಆಯಿತು. ಮೇಷ್ಟ್ರಾಗ್ತೀರಿ. ಎಂತೆಂಥ ಮೇಷ್ಟ್ರು ನಿಮಗೆ? ಹೌದು ನೋಡಿ, ಅದು ದೊಡ್ಡ ಯೋಗ ರೀ. ದೊಡ್ಡ ತಂದೆ ತಾಯಿ ದೊರಕೋದು ಅದೊಂಥರ, ಆದರೆ ಒಳ್ಳೆಯ ಗುರುಗಳು ದೊರಕತಕ್ಕಂಥದ್ದು ಅದು ಕೂಡ ಒಂದು ಪುಣ್ಯ ಪ್ರಾಪ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಆ ಕಾಲದ ಅತಿರಥ ಮಹಾರಥರಾದಂತಹ ಗುರು ಪರಂಪರೆ ಏನಿತ್ತು ಮಹಾರಾಜ ಕಾಲೇಜಿನಲ್ಲಿ ಅವರೆಲ್ಲ ನನಗೆ ಗುರುಗಳಾಗಿದ್ದರು. ಅವರ ಬಾಯಿನಲ್ಲಿ ನಮ್ಮ ಕನ್ನಡ ಕಾವ್ಯಗಳನ್ನು, ಆ ಶಬ್ದಗಳನ್ನು, ಆ ಪದ್ಯಗಳನ್ನು, ಆ ಪಾಠಗಳನ್ನು ಅವರು ಹೇಳೋದು ಅದೊಂದು ಖುಷಿ, ಕೇಳೋದು ನಮ್ಮ ಭಾಗ್ಯ, ನಮ್ಮ ಆನಂದ. ಹೀಗಾಗಿ ಉತ್ತಮೋತ್ತಮ ಅತಿರಥ ಮಹಾರಥರೆನಿಸ್ಕೊಂಡಂತಹ
ಅಧ್ಯಾಪಕ ಪರಂಪರೆ. ಅವರು ನನ್ನ ತಂದೆ ಕಾಳುಗಳನ್ನು ನನ್ನ ಅಂತರಂಗದ ಹೊಲದಲ್ಲಿ ಬಿತ್ತನೆ ಮಾಡಿದ್ದರು. ಅದಕ್ಕೆ ನಮ್ಮ ಗುರುಗಳು, ನನ್ನದ್ದೇನದಿಂದ ಒಂದಷ್ಟು ಲಾಗೋಡ್ ಹಾಕ್ಕೊಂಡಿದ್ದೆ. ನಮ್ಮ ಗುರುಗಳು ಅದನ್ನು ಚಿಗುರೋದಕ್ಕೆ, ಮೊಳಕೆ ಹೊಡೆಯೋದಕ್ಕೆ, ಕೊಂಬೆ ರೆಂಬೆಗಳಾಗಿ ವಿಸ್ತಾರ ಆಗೋದಕ್ಕೆ, ನನ್ನ ಬದುಕೇ ಒಂದು ಮುಂದೆ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಅಸ್ಥಿಭಾರವನ್ನು ನಮ್ಮ ಗುರುಗಳನ್ನು ಸ್ಮರಿಸ್ತೀನಿ. ಅದನ್ನು ಹಾಕ್ಕೊಟ್ಟಂಥವ್ರನ್ನು ಎಂತೆಂಥ ಗುರುಗಳ್ರಿ. ಅವ್ರು ನೆನೆಸ್ಕೊಂಡ್ರೆ ಈ ವಯಸ್ಸಿನಲ್ಲೂ ನನಗೆ ಅವ್ರ ಪಾಠ ಹೇಳಾಗಲೇ 65 ವರ್ಷ 70 ವರ್ಷ ಆಯಿತು. ಆದ್ರೂ ಈಗ ಅವ್ರು ನೆನೆಸ್ಕೊಂಡ್ರೆ ಅವ್ರ ತರಗತಿಯಲ್ಲಿ ನಾನು ಹುಡುಗನ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನಮ್ಮ ಗುರುಗಳು ತನ್ಮಯತೆಯಿಂದ ಪಾಠ ಮಾಡ್ತಿದ್ದಾರೆ ಅಂಥೇಳಿ ಆ ದಿವ್ಯ ದೃಶ್ಯಗಳು ತರಗತಿಗೆ ಪಾಠ ಹೇಳ್ತಾ ಇದ್ದಂಥ ಸಂದರ್ಭಗಳು ನನ್ನ ಅಂತರಂಗದ ಸರೋವರದಲ್ಲಿ ಅವಳು ತೇಲಿ ಬರ್ತಾ ಇರುತ್ತೆ. ಹೀಗಾಗಿ ನನಗೆ ಗುರುಭಕ್ತಿ ಜಾಸ್ತಿ. ನಾನು ಅವ್ರನ್ನೇ ದೇವರು ಅಂತ ತಿಳ್ಕೊಂಡಂಥವನು. ಒಬ್ಬೊಬ್ಬರ ಹೆಸರು ಹೇಳಿದಾಗಲೇ ನಮಗೆ ನಮ್ಮ ಕಿವಿಗಳು ಪಾವನ ಅಂತ ಹೇಳಬೇಕು. ತೀನಂಶಿ ಇರ್ಬೋದು, ಕುವೆಂಪು, ಪರಮೇಶ್ವರ್ ಭಟ್ರು. ಏನಾದರೂ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಅವರ ಒಂದೊಂದು ಘಟನೆ ಏನಾದರೂ? ನೀವು ಮೊನ್ನೆ ಎಲ್ಲೋ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾ ಹೇಳಿದ್ರಿ. ಕುವೆಂಪು ಅವರು ನೀವೆಲ್ಲರೂ ಶಿಷ್ಯಂದರು ಬಂದಾಗ ಮಳೆಗಾಲದ ಪ್ರವಾಹದ ಹಾಗೆ ಬಂದ್ರಿ ಅಂತ ಹೇಳ್ತೀವಿ. ಏನಾಯಿತು, ನಾವು ಅಂತ ಬಹುವಚನ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾವು 25 ಜನ ಮಹಾರಾಜ ಕಾಲೇಜಿನಲ್ಲಿ MA BA ಆನರ್ಸ್ ತರಗತಿಗೆ ನಾವು ಬಂದ್ವಿ. ಆಗ ಮೈಸೂರು ವಿಶ್ವವಿದ್ಯಾನಿಲಯ ಅಂತಂದರೆ ಮಹಾರಾಜ ಕಾಲೇಜು ಬಹುಮಟ್ಟಿಗೆ, ಈ ಕಡೆ ಸೆಂಟ್ರಲ್ ಕಾಲೇಜು ಮಹಾರಾಜ ಕಾಲೇಜು. ಇಂಗ್ಲೀಷ್ ಆನರ್ಸ್ ಮಾತ್ರ ಸೆಂಟ್ರಲ್ ಕಾಲೇಜಿನಲ್ಲಿತ್ತು. ಕನ್ನಡ ಮತ್ತು ಇಂಗ್ಲೀಷ್ MA ಮತ್ತು ಮಾನವಿಕ ವಿಭಾಗ ಇವೆಲ್ಲ ಮಹಾರಾಜ ಕಾಲೇಜಿನಲ್ಲಿದ್ದು. ಆದ್ದರಿಂದ ಮಾನಸ ಗಂಗೋತ್ರಿಯಾಗಿ ಇನ್ನೂ ಬಂದಿರಲಿಲ್ಲ, ಅದರ ಹೆಸರೇ ಯಾರೂ ಕೇಳಿರಲಿಲ್ಲ, ಆ ಕಲ್ಪನೆಯೇ ಇರಲಿಲ್ಲ. ಹೀಗಾಗಿ ಮಹಾರಾಜ ಕಾಲೇಜಿನಲ್ಲಿ ನಾವು ಹೋಗೋದಕ್ಕೆ ಪ್ರೇರಣೆ ಅಂತಂದರೆ ಕುವೆಂಪು ಅವರು. ಆಗ ಕನ್ನಡ ನಾಡಿನಲ್ಲಿ ಅವರ ಹೆಸರು ಅಂದರೆ ಅದು ಮಂತ್ರ ಆಗಿತ್ತು. ಕುವೆಂಪು 3 ಅಕ್ಷರಗಳು, ಅದು 3 ಅಕ್ಷರಗಳಾಗಿರಲಿಲ್ಲ. ಅದು ಅವರ ಭಾಷೆಯಲ್ಲೇ ಹೇಳೋದಾದರೆ ಕುವೆಂಪು ಅನ್ನೋದು ಅದು ಮಂತ್ರ ಕಣ, ಅದು ಶಕ್ತಿ ಕಣ, ಅದು ದೇವಿ ಕಣ, ಅದು ತಾಯಿ ಕಣ ಅನ್ನೋ ಅರ್ಥದಲ್ಲಿ ನಮ್ಮ ಕಣಕಣಗಳಲ್ಲಿ ಅವರು ಬರುತ್ತ ಹೋಗಿದರೆ ಅವ್ರ ಶಿಷ್ಯರಾಗಬೇಕು, ಏನಾದರೂ ನಾವು ಹೋಗಬೇಕು ಅಂತ ಹೇಳಿ ಅದೊಂದು ಹಂಬಲ ಇತ್ತು. ಹೀಗಾಗಿ ನಾನು ಮಹಾರಾಜ ಕಾಲೇಜಿಗೆ ಹೋದಾಗ ನಾವು ಹೋಗಿ ನೋಡ್ತೀನಿ, 25 ಜನ ಇದ್ದರು. ಸೊ ನಾವೆಲ್ಲ ಸೇರಿಕೊಂಡು ಮೊದಲನೇ ತರಗತಿಗೆ ಕುವೆಂಪು ಅವರ ಪ್ರವೇಶ ಆಯಿತು. ಅವರು ನೋಡೋದೇ ಒಳ್ಳೆ ದೇವಲೋಕದಿಂದ ಇಳಿದಂತಹ, ಸರಸ್ವತಿ ಮಂದಿರದಿಂದ ಬಂದಂತಹ ಶುಭ್ರ ವಸ್ತ್ರಗಳನ್ನು, ಮನಸ್ಸಿನ ಒಳ್ಳೆ ಏನು ಮಹಾ ಚೆಲುವ ಕುವೆಂಪು. ಅದು ಬಾಹ್ಯ ಚೆಲುವು, ಆದರೆ ಅವರ ಬರವಣಿಗೆಯ ಕಾಂತಿ, ತೇಜಸ್ಸು ಅದ್ವಿತೀಯವಾದದ್ದು. ಹೀಗಾಗಿ ಅವರು ಬಂದು ಅವರು ನಮ್ಮನ್ನೆಲ್ಲ ನೋಡಿದ್ರು, ಸಂತೋಷ ಆಯಿತು. ಯಾಕೆಂದರೆ ಅದುವರೆಗೆ ಕನ್ನಡ ಆನರ್ಸು ಅಂತಂದರೆ 5 ಜನ, 4 ಜನ, 8 ಜನ, 12 ಜನ ಮಾತ್ರ ಇರ್ತಾಯಿದ್ದರು. ಮತ್ತು SV ಪರಮೇಶ್ವರ್ ಭಟ್ರು ನಮ್ಮ ಗುರುಗಳು, ಅವರು BA ಆನರ್ಸ್ 3 ವರ್ಷ, MA 1 ವರ್ಷ, ಒಟ್ಟು 4 ವರ್ಷವೂ ಕೂಡ ಅವರು ಒಬ್ಬರೇ ವಿದ್ಯಾರ್ಥಿ. ಸಾಮಾನ್ಯವಾಗಿ ಗುರುಗಳು ಬರ್ತಾ ಇದ್ದರೆ ನಮಗೆ ತರಗತಿ ಪಾಠ ಇರೋದಿಲ್ಲ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಭಟ್ರು ಬರದೇ ಇದ್ದರೆ ಮೇಷ್ಟ್ರಿಗೆ ಕ್ಲಾಸ್ ಇಲ್ಲ ಅನ್ನೋ ಥರ ಇತ್ತಂಥದ್ದು. ಆಗಿರುವಾಗ ಆ ಹಿನ್ನೆಲೆಯಲ್ಲಿ ನಾವು 25 ಜನ ಬಂದಾಗ ತರಗತಿನೊಮ್ಮೆ ಸಿಂಹಾವಲೋಕನ ಮಾಡಿದರು ಕುವೆಂಪು ಅವರು. ನೋಡ್ತಾ ಅವರ ಮುಖ ಪ್ರಸನ್ನವಾಯಿತು, ಯಾವಾಗಲೂ ಪ್ರಸನ್ನವಾಗೇ ಇರುತ್ತೆ, ಇನ್ನೂ ಹೆಚ್ಚು ದೇದೀಪ್ಯಮಾನವಾಯಿತು. ಆಮೇಲೆ ಅವರು ಹೇಳಿದರು, ಓಹೋ ಮಳೆಗಾಲದ ಪ್ರವಾಹ. ಸ್ವಲ್ಪ ರೂಪಕಗಳಲ್ಲಿ ಮಾತಾಡ್ತಿದ್ರು, ಮೆಟಫರ್ಸ್ನ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇದು ಅವರ ಬಾಯಿನಿಂದ ಬಂದಂತಹ ಮೊದಲನೇ ವಾಕ್ಯ ನಮಗೆಲ್ಲ ಖುಷಿ ಆಯಿತು. ಆಮೇಲೆ ಅವರು ಬಾಯಿ ಬಿಟ್ಟು ಮಾತಾಡಿದರೆ ಅನ್ನೋದೇ ಒಂದು ಇದು, ಅಂದರೆ ನಾಯಕೋಪಾಸನೆ ಅಂತಲ್ಲ, ಹಾಗಿತ್ತು ಆ ಕಾಲಘಟ್ಟ. ಆಮೇಲೆ 2ನೇ ವಾಕ್ಯ ಅವರು ಹೇಳಿದರು, ಮಳೆಗಾಲದ ಪ್ರವಾಹ ಅಂತ ಹೇಳಿದ್ರಲ್ಲ, ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳಿ ಅಂತ. ಏಕೆಂದರೆ ಪ್ರವಾಹ ಬಂದುಬಿಟ್ರೆ ಒಳ್ಳೆಯದು ಕೆಟ್ಟದ್ದು, ಮರ ಗಿಡ ಕಲ್ಲು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ನಮಗೆ ಹೆಗಲಿಗೆ ಮೇಲೆ ಇಟ್ಟರು. ಅಂತಹ ಒಂದು ಕರ್ತವ್ಯವನ್ನು ನಮಗೆ ವಹಿಸಿದರು ಅಂತ ತಿಳ್ಕೊಂಡು ಬದುಕಿನುದ್ದಕ್ಕೂ ನಾನು, ನನ್ನ ಸ್ನೇಹಿತರು, ಸಹಪಾಠಿಗಳು, ಇನ್ನೂ ಅನೇಕರು ಈ ಕನ್ನಡದ ದೀಕ್ಷೆಯನ್ನು ತಗೊಂಡ್ವಿ.
ಕಂಕಣವನ್ನು ತೊಟ್ವಿ, ಗುರುವಾಕ್ಯವನ್ನು ಪಾಲಿಸೋದಕ್ಕೆ ನಮ್ಮ ಬದುಕನ್ನು ವಿನಿಯೋಗಿಸಿದ್ವಿ. ಆ ಸಂತೋಷ, ಆ ತೃಪ್ತಿ, ಆ ಆನಂದ ನನಗೆ ಇದೆ. ಉಳಿದ ಟೀಚರ್ಸ್ ಅನ್ನ ಜ್ಞಾಪಿಸ್ಕೊ, ಯಾವ್ದಾದ್ರು ಘಟನೆ ನೆನಪಾಗುತ್ತಾ ನಿಮಗೆ? ತೀನಂಶ್ರೀ ಬಗ್ಗೆ ಅದು. ಆಮೇಲೆ ಕುವೆಂಪುರು ಏನಾದ್ರು ಅಂತಂದರೆ, ನಮಗೆ ಪಾಠ ಹೇಳಿದ ಮರು ದಿವಸವೇ ಕಾಣುತ್ತೆ ಹೆಚ್ಚು ಕಡಿಮೆ, ಆಗ ಅವರು ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ವೈಸ್ ಚಾನ್ಸಲರ್ ಆಗಿಬಿಟ್ರು. ಅಂದರೆ ಹೆಚ್ಚು ಕಾಲ ಅವರ ಪಾಠ ಕೇಳುವ ಒಂದು ಸೌಭಾಗ್ಯದಿಂದ ನಾವು ವಂಚಿತರಾದವು. ಚಿಂತೆ ಇಲ್ಲ, ಯಾಕೆಂದರೆ ಅದಕ್ಕೆ ತಕ್ಕ ಹಾಗೆ ಇನ್ನೂ ಶ್ರೇಷ್ಠರಾದಂಥ ಅಧ್ಯಾಪಕರ ಪರಂಪರೆಯೇ ನಮಗಿತ್ತು. ಅವರಲ್ಲಿ ತೀನಂ ಶ್ರೀಕಂಠಯ್ಯನವರು, ಅವರು ಇಂಗ್ಲೀಷ್ ಮತ್ತು ಕನ್ನಡ, ಸಂಸ್ಕೃತ ಇವುಗಳಲ್ಲಿ ಸಮದಂಡಿಯಾದಂಥ ಪ್ರಭುತ್ವವನ್ನು ಗಳಿಸಿದಂತಹ, ಭಾಷಾ ವಿಜ್ಞಾನದಲ್ಲಿ, ಆಮೇಲೆ ಕಾವ್ಯ ಮೀಮಾಂಸೆಯಲ್ಲಿ, ಲಕ್ಷಣಶಾಸ್ತ್ರಗಳಲ್ಲಿ ಇವನ್ನೆಲ್ಲ ಅವರು ಅದ್ವಿತೀಯವಾದಂಥ ಪಾಂಡಿತ್ಯವನ್ನು ಪಡೆದಿದ್ದ. ಹಳಗನ್ನಡ ಸಾಹಿತ್ಯವನ್ನು ಆಪೋಷಣ ತೆಗೆದುಕೊಂಡ್ರೋ ಅನ್ನುವ ಹಾಗೆ, ಮತ್ತು ಸ್ವಲ್ಪ ಸ್ಥೂಲಕಾಯರಾಗಿದ್ದಂಥವರು ನಮ್ಮ DL ನರಸಿಂಹಾಚಾರ್ಯರು, ಅವ್ರನ್ನ ದೋಲೋನ DLN ಅಂತೆಲ್ಲ ಕರಿತೀವಿ. ಅವರು ಪ್ರವೇಶ ಅಂತಂದರೆ ವಿದ್ವತ್ ಭಾರದಿಂದ ನಡ್ಕೊಂಡು ಬರ್ತಿದ್ದಾರೋ ಅನ್ನೋ ಹಾಗೆ ನಿಧಾನವಾಗಿ ಬರ್ತಾಯಿದ್ರು, ನಡೆದಾಡುವ ವಿಶ್ವಕೋಶದ ಹಾಗೆ ಇದ್ದಂಥವರು. ತೀನಂ ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ಯ ಆಯ್ತಲ್ಲ. ಆಮೇಲೆ ತಾಶು ಶ್ಯಾಮರಾಯರು, ವೆಂಕಣ್ಣಯ್ಯನವರ ತಮ್ಮಂದಿರು, ಅವರು ಶ್ಯಾಮರಾಯರು ಹಳೆಗನ್ನಡದ ಪಾಠ ಅವರು ತನ್ಮಯ ಪಾಠ, ಕುವೆಂಪು ಪಾಠ ಮಾಡ್ತಾ ಇದ್ದರೆ ಅದರಲ್ಲೇ ಮುಳುಗಿ ಹೋಗ್ತಾಯಿದ್ದರು ಅವರು. ಆಮೇಲೆ ವೆಂಕಟನಾಥನವರು ಮೂಲತಃ ಆಂಧ್ರದವರು, ತೆಲುಗು ಚೆನ್ನಾಗಿ ಅಧ್ಯಯನ ಮಾಡಿದಂಥವರು. ಆದರೆ ಅವರ ಬಾಯಿನಲ್ಲಿ ಕನ್ನಡ ಮತ್ತು ತೆಲುಗು ಉಚ್ಚಾರವಾಗುವ ಶಬ್ದದ ಒಂದು ಸೌಷ್ಠವತೆ, ಪ್ರತಿಯೊಂದು ಶಬ್ದಕ್ಕೂ ಒಂದು ನಾದಮಯವಾದಂಥ ಗುಣ ಇರುತ್ತೆ, ನಾದಕೋಶ. ಆಮೇಲೆ ಅದಕ್ಕೊಂದು ಭಾವಕೋಶ ಇರುತ್ತೆ, ಅದಕ್ಕೊಂದು ಅರ್ಥಕೋಶ ಇರುತ್ತೆ. ಇವೆಲ್ಲವೂ ತುಂಬುವ ಹಾಗೆ ಅಭಿವ್ಯಕ್ತಿ, ಉಚ್ಚಾರ ಇದ್ದದ್ದು ವೆಂಕಟರಾಮನವ್ರ ಬಾಯಿನಲ್ಲಿ. ಆ ಥರ ಅವರು ಪಾಠ ಮಾಡೋರು. ಆಮೇಲೆ ಹೀಗೆ ಒಂದು ದೊಡ್ಡ ಗುರು ಪರಂಪರೆ ಇತ್ತು. ಆ ಕಾಲದಲ್ಲಿ ಮಹಾರಾಜ ಕಾಲೇಜ್ ಹೇಗಿತ್ತು ಅಂತಂದರೆ, ಎಲ್ಲ ವಿಭಾಗಗಳಲ್ಲಿಯೂ ಪ್ರತಿಷ್ಠಿತರಾದಂತಹ, ಹೆಸರುವಾಸಿಯಾದಂಥ ಪ್ರಾಧ್ಯಾಪಕರುಗಳಿದ್ದರು. ಆದರೆ ನಮಗೆ ತಮಾಷೆ ಮಾಡೋದಕ್ಕೊಂದು ಏನಾಗಿತ್ತು ವಾತಾವರಣ ಅಂದರೆ, ಎಲ್ಲರೂ ಅಪ್ಪ ಅನ್ನುವ ಹೆಸರಿನಿಂದ ಅಂತ್ಯವಾಗತಕ್ಕಂತಹ ಹೆಸರುಗಳೆಲ್ಲ ಪ್ರಾಧ್ಯಾಪಕರಿದ್ದಿರುವಾಗ, ಪುಟ್ಟಪ್ಪ, ಹುಚ್ಚಪ್ಪ, ಹಾಲಪ್ಪ, ಹೀಗೆ ಬೇರೆ ಬೇರೆಯವರೇ, ನಾಗಪ್ಪ ಅನ್ನೋರೆಲ್ಲ ಇದ್ದರು. ನಾವು ಅದನ್ನೇನು ಮಾಡಿದ್ವಿ, ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸ್ಮಾಲ್ ಫಾದರ್, ಮ್ಯಾಡ್ ಫಾದರ್ ಹುಚ್ಚಪ್ಪ ಅನ್ನೋರು, ಗಾರ್ಡನ್ ಫಾದರ್ ತೋಟಪ್ಪ ಅನ್ನೋರಿದ್ದರು, ಹಾಲಪ್ಪ ಮಿಲ್ಕ್ ಫಾದರ್. ಸೊ ಇವರೆಲ್ಲ ಬರ್ತಿದ್ರೆ ಆಲ್ ಫಾದರ್ಸ್ ಆರ್ ಹಿಯರ್ ಅಂತ. ಅಂಥ ಕಾಲದಲ್ಲಿ ಗುರುಗಳೇ ಎದುರಿನಲ್ಲಿ ಧೈರ್ಯ ಇರಲಿಲ್ಲ ಅದನ್ನು ಹೇಳೋಂಥದ್ದು. ಅವ್ರು ಬಂದರೆ ಅದರಲ್ಲಿ ಟೀಕೆ ಮಾಡುವ, ಲೇವಡಿ ಮಾಡುವ ಗುಣ ಅಲ್ಲ, ಏನೋ ಒಂದು ಸಂತೋಷದ ಒಂದು ಪರಿಸರದಲ್ಲಿ ಇದ್ದಿದ್ದು. ಹೀಗಾಗಿ ಅದನ್ನು ಜ್ಞಾಪಿಸ್ಕೊಳ್ತಾ ಮಹಾರಾಜ ಕಾಲೇಜಿನಲ್ಲಿ ಇದ್ದ ದಿನಗಳು ನಾವು ಆನಂದದಿಂದನೂ ಕಳೆದ್ವಿ. ಆದರೆ ಈ ಆನಂದದ ನಡುವೆ ವಿದ್ಯೆಯ ಒಂದು ಗಳಿಸ್ಕೊಳ್ತಕ್ಕಂತಹ ಗುಣ, ಅದನ್ನು ನಾವು ಕಳ್ಕೊಳ್ಳಿಲ್ಲ. ಆ ಕಾಲದಲ್ಲಿ ಮಹಾರಾಜ ಕಾಲೇಜ್ ಲೈಬ್ರರಿ ಅಂದರೆ ಅದು ಶಾರದೆಯ ಮಂದಿರ, ವಿದ್ಯಾ ದೇವಿಯ ಮಂದಿರ ಇದ್ದ ಹಾಗೆ. ಅಲ್ಲೊಬ್ಬರು ಅಯ್ಯಂಗಾರರು ಲೈಬ್ರರಿಯನ್ ಇದ್ದರು, ಒಳ್ಳೆ ಇದು ವೈ ಮಾರ್ಕು ಈ ಮಾರ್ಕು ಅಂತ ಹೇಳ್ತಾರೆ. ಅವರು ಯು ಮಾರ್ಕ್ ಹಾಕ್ಕೊಂಡು ಭಗವದ್ ಭಕ್ತರು, ತಮ್ಮ ಮತದಲ್ಲಿ ಧರ್ಮದಲ್ಲಿ ನಿಷ್ಠೆ ಉಳ್ಳವರು. ನಾವು ಅದು ಎಷ್ಟು ದೊಡ್ಡದಾಗಿತ್ತು ಅಂತ ತುಂಬ ದೂರದಿಂದ ಬರೋವ್ರಿಗೆ ಕಾಣ್ತಾ ಇತ್ತು. ಆದರೆ ಅವ್ರ ಹತ್ರ ಹೋಗಿ ಕೇಳಿದರೆ ಎಲ್ಲ ಲೈಬ್ರರಿಯ ವಿಭಾಗದ ಪುಸ್ತಕಗಳ ತಿಳುವಳಿಕೆ, ಯಾರಾದರೂ ಬಾರೋ ಮಾಡಿದಾರ, ಮೇಷ್ಟು ತೊಗೊಂಡೋಗಿದ್ದಾರ, ಈ ಹುಡುಗನಿಗೆ ಯಾವುದೋ ಆಸಕ್ತಿ ಅಂತ ತಿಳ್ಕೊಂಡು ನಮಗೆ ಓದೋದಕ್ಕೆ ಸಹಾಯ ಮಾಡ್ತಾಯಿದ್ದರು. ಅವ್ರನ್ನ ನಾನು ಗುರು ಅಂತಲೇ ತಿಳ್ಕೊಳ್ತೀನಿ. ಲೈಬ್ರರಿಯಲ್ಲಿ ನಮಗೇನಾದರೂ ಪುಸ್ತಕ, ಅಪ್ಪ ನೀವು ಇಂಥ ಕಡೆ ಇದೆ ಹೋಗಿ ತಗೋ ಅಂತ, ಅಪ್ಪ ಇದಿಲ್ಲ ಇನ್ನೊಂದು ವಾರ ಆದಮೇಲೆ ಬಾ, ನಿಮ್ಮ ಎಷ್ಟು ತೊಗೊಂಡೋಗಿದ್ದಾರೆ ಅವರಿಗೆ ತಿಳಿಸಿ ಈ ಹುಡುಗನಿಗೆ ಬೇಕಂತೆ ಅಂತ ನಿಂಗೆ ತರಿಸ್ಕೊಡ್ತೀನಿ ಅಂತ. ಆದ್ದರಿಂದ ತರಗತಿಯಲ್ಲಿ ಪಾಠ ಹೇಳಿದಂತಹ ಗುರುಗಳು, ಗ್ರಂಥಾಲಯದಲ್ಲಿ ಸಹಕರಿಸಿದಂತಹ ಗ್ರಂಥಪಾಲಕರು, ಇವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡು ನಮ್ಮ ಈ ಸಂಭಾಷಣೆ ಮತ್ತು ಸಂದರ್ಶನ ಮುಂದುವರಿಸೋಣ. ಅಂದರೆ ಘಟಾನುಘಟಿ ಅತಿರಥರು ಮೇಷ್ಟ್ರಾಗಿ ಸಿಕ್ಕಿದ್ರು, ಒಂದು ಪೂರಕ ವಾತಾವರಣ ಇತ್ತು ಅಂತ ಹೇಳ್ತೀರಿ. ಆ ರೀತಿ ನೀವು ಮೇಷ್ಟ್ರಾಗಿ ತಯಾರಾದ್ರಿ ಕೂಡ ಅಂತ. ಆಮೇಲೆ ಜೈನ ಸಾಹಿತ್ಯವನ್ನು ಕೂಡ ನಿಮ್ಮ ಅಧ್ಯಯನ ಒಂದು ವಿಭಾಗ ಆಯಿತು. ಪಂಪನಿಂದ
ಆ ನಡುಗನ್ನಡದವರೆಗೆ ಎಷ್ಟೊಂದು ಜೈನ ಸಾಹಿತ್ಯದ ವಿಪುಲ ಬೆಳೆ ಬೆಳೆದಿದೆ ಅಂತಲೇ ಹೇಳಬೇಕು. ಕೆಲವರು ಹೇಳ್ತಾರೆ 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜೈನ ಕವಿಗಳು ಇದ್ರು ಅಂತ. ಇದನ್ನೆಲ್ಲ ನೋಡಿದಾಗ ಸರ್ ಆ ಹೊತ್ತಿನಲ್ಲಿ ಆಮೇಲೆ ವೈದಿಕ ಸಾಹಿತ್ಯ ಅಂತ ಒಂದು ಸ್ವಲ್ಪ ಬಂತು ಕುಮಾರವ್ಯಾಸನ ನಂತರ. ನನ್ನ ಪ್ರಶ್ನೆ ಏನಂದರೆ, ಸಾಹಿತ್ಯದ ಲೋಕ ಮತ್ತು ಒಂದು ಧರ್ಮದ ಒಂದು ಈ ಕೊಡುಕೊಳ್ಳುವಿಕೆ, ಇದರ ಬಗ್ಗೆ ಏನು ಹೇಳ್ತೀರಿ? ಧರ್ಮ ಮತ್ತು ಸಾಹಿತ್ಯ ಯಾವ ರೀತಿಯ ಕೊಡುಕೊಳ್ಳುವಿಕೆಯ ಜೊತೆಗೆ ಬೆಳೀತು ಅಂತ ಅನಿಸುತ್ತೆ ನಿಮಗೆ? ನಮ್ಮ ಕನ್ನಡದ ನಡೆದು ಬಂದ ದಾರಿಯನ್ನು ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ, ಪೂರ್ವದ ಹಳೆಗನ್ನಡ ಸಾಹಿತ್ಯ, ಇದೆಲ್ಲ ಒಟ್ಟಾರೆ ನಾವು ಸಮೀಕ್ಷಿಸಿದ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಧರ್ಮ ಇವು ಒಟ್ಟೊಟ್ಟಿಗೆ ಹೋಗಿವೆ, ಇವು ಕೂಡಿಕೊಂಡೇ ಬೆಳೆದಿದೆ. ಈಗ ಪಂಪ ಆದಿಪುರಾಣ ಬರೆದ ಅಂತ ಇಟ್ಕೊಳ್ಳೋಣ. ಆದಿಪುರಾಣ ಕೇವಲ ಧಾರ್ಮಿಕ ಸಾಹಿತ್ಯ ಅಲ್ಲ, ಅದರಲ್ಲಿ ಸಾಹಿತ್ಯವೂ ಇತ್ತು. ಅಥವಾ ವಿಕ್ರಮಾರ್ಜುನ ವಿಜಯ, ಅದರಲ್ಲಿ ಒಂದು ಧರ್ಮವು, ನಮ್ಮ ಪರಂಪರೆಯ ಧರ್ಮ, ಬದುಕಿಗೆ ಬೇಕಾದಂತಹ ತಿಳುವಳಿಕೆಯ ಬೆಳಕು ಇದೆಲ್ಲ ಇದ್ದದ್ದು. ಆದರೆ ಧಾರ್ಮಿಕ ಸಾಹಿತ್ಯದ ಕೃತಿಗಳಲ್ಲಿ ಪಂಪನ ಹೇಳ್ತಾನೆ, ಅವನು ನನ್ನ ಈ ಕೃತಿ ಆದಿಪುರಾಣ ಇದುವೇ ಸುಖವಿಪ್ರಮೋದಪ್ರದಂ, ಇದುವೇ ಸಮಸ್ತ ಭವ್ಯಲೋಕ ಪ್ರಮೋದಂ ಏನೇ. ಇದರಲ್ಲಿ ತನ್ನ ಕಾವ್ಯದಲ್ಲಿ ಅರಿವುದು ಆದಿಪುರಾಣದೊಳ್ ಧರ್ಮಮುಮಂ ಕಾವ್ಯ ಧರ್ಮಮುಂ, ಇದರಲ್ಲಿ ಕಾವ್ಯ ಧರ್ಮವಿದೆ. ಪಂಪ ಪ್ರಧಾನವಾಗಿ ಅವನು ಕವಿ, ಆನುಷಂಗಿಕವಾಗಿ ಧಾರ್ಮಿಕ ಕವಿ. ಧರ್ಮ ನಮಗೆ ಬೇಕು ಬದುಕಿಗೆ ಅನ್ನುವ ಸಂಗತಿಯನ್ನು ಮತ್ತು ಅದರ ಮಹತ್ವವನ್ನು ಕಥೆಯ ಮೂಲಕ ನೇರವಾಗಿ ನಾವು ಧರ್ಮ ಹೇಳಿದರೆ ನೀತಿ ಬೋಧನೆ ಅಂತಾಗುತ್ತೆ. ಅದರೊಂದು ಕಥೆಯ ರೂಪದಲ್ಲಿ ಹೇಳಿದಾಗ ನಮಗೆ ಗೊತ್ತಿಲ್ಲದೇನೇ ಧಾರ್ಮಿಕ ಸಂಗತಿಗಳು, ಅದರ ಅಗತ್ಯ, ಅದು ನಮಗೆ ಮನವರಿಕೆ ಆಗುತ್ತೆ. ಅರಿವನ್ನು ಪೊಸೈಸುವುದೇ ಧರ್ಮ ಅಂತ. ನಮ್ಮ ತಿಳುವಳಿಕೆಯನ್ನು ಮಸಿಯೋದು ಮತ್ತು ಹೊಸ ಮಾಡ್ತಕ್ಕಂಥದ್ದು ಅದು ಯಾವುದೋ ಅದೇ ಧರ್ಮ, ಅದೇ ಕಾವ್ಯ. ಹೀಗಾಗಿ ಕಾವ್ಯ ಮತ್ತು ಧರ್ಮ ಎರಡೂ ಒಟ್ಟಿಗೆ ಸಂಗಮಿಸಿ ಹರಿದಂತಹ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ. ಅದು ಬೇಂದ್ರೆಯವರು ಹೇಳ್ತಾರೆ, ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಕನ್ನಡ ನಮ್ಮದು ಅಂತ ಹೇಳಿ. ಈ ತ್ರಿವೇಣಿ ಸಂಗಮವನ್ನು, ಸಮನ್ವಯವನ್ನು ನಾವು ಕನ್ನಡದಲ್ಲಿ ಕಾಣ್ತೀವಿ. ಅಂದರೆ ನಡುಗನ್ನಡದಿಂದ ಮತ್ತೆ ಮಧ್ಯ ಯುಗ ಬರ್ತದೆ, ಆಮೇಲೆ ಹೊಸ ಕನ್ನಡ ಬರುತ್ತೆ. ಈ ಎಲ್ಲದರ ನಡುವೆ ಅಲ್ಲಿ ಇತಿಹಾಸ ಬರುತ್ತೆ, ಧಾರ್ಮಿಕತೆ ಬರುತ್ತೆ. ಅಂದರೆ ನಂದು ಪ್ರಶ್ನೆ ಏನಂದರೆ, ಒಂದು ಯುಗದ ಸಂಸ್ಕೃತಿಗೆ ಸಾಹಿತ್ಯದ ಕೊಡುಗೆ ಏನು ಹಾಗಾದರೆ? ಈಗ ನೋಡಿ, ಪಂಪನನ್ನೇ ತೆಗೆದುಕೊಳ್ಳೋಣ. ಅವನು 10ನೇ ಶತಮಾನದಲ್ಲಿ ಇದ್ದಂತಹ ಕವಿ. 902 ಇಸ್ವಿಯಲ್ಲಿ ಆತ ಹುಟ್ಟಿದ. ಪ್ರಾಯ 945-50ರಲ್ಲಿ ಆತ ನಿಧನ ಆಗಿದ್ದಾನೆ. ಆದರೆ ಅವನು ಕಾವ್ಯವನ್ನು, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಬರೆದ ಕಾಲಘಟ್ಟದಲ್ಲಿ ಅವನಿಗೆ ಕೇವಲ 39 ವರ್ಷ ವಯಸ್ಸಾಗಿತ್ತು. 39ನೇ ವಯಸ್ಸಿಗೇನೆ ಅದುವರೆಗೂ ಮಹಾಭಾರತವನ್ನು ಸಂಸ್ಕೃತ, ವ್ಯಾಸಭಾರತ, ಅದನ್ನು ಭಾರತೀಯ ಭಾಷೆಗಳಿಗೆ ತರುವ ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ. ಯಾಕೆಂದರೆ ಅದು 1,00,000 ಶ್ಲೋಕ ಪ್ರಮಾಣದ ಸಮುದ್ರ, ಕಡಲು. ಅದರಲ್ಲಿ ಈಜಿ ಇನ್ನೊಂದೆಡೆಗೆ ತಲುಪ್ತಕ್ಕಂತಹ ಸಾಹಸ ಮಾಡುವ ಪ್ರತಿಭೆ ಇದ್ದಂತಹ ಕವಿ ಬೇಕಾಗುತ್ತೆ. ಪಂಪನಿಗೆ ಅದು ಇತ್ತು. ವ್ಯಾಸಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ, ಕವಿ ವ್ಯಾಸನೆಂಬ ಗರ್ವ ಮನವಂಗಲಿಲ್ಲ ಅಂತ. ನನಗೆ ಅಹಂಕಾರ ಇಲ್ಲ, ಅದನ್ನು ದಾಟ್ಬಿಟ್ನಲ್ಲ ಅಂತ ವಿನಯ ಇದೆ. ಆದರೆ ನನಗೆ ವಿಶ್ವಾಸವೂ ಇದೆ. ವಿನಯ ಬೇರೆ, ವಿಶ್ವಾಸ ಬೇರೆ. ಅದನ್ನು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ನಾನು ಅದರ ಸಾರವನ್ನು ಸ್ವೀಕರಿಸಿ ಕನ್ನಡಕ್ಕೆ ನಾನು ಕೊಟ್ಟೆ. ಅದು ದೊಡ್ಡ ಸಾಹಸ ರೀ. ಯಾಕೆ ಅಂತಂದರೆ 1,00,000 ಶ್ಲೋಕ ಪ್ರಮಾಣದ ಒಂದು ಮಹಾಕಾವ್ಯವನ್ನು ಭಾರತೀಯ ಭಾಷೆ, ದೇಶಿ ಭಾಷೆಗೆ, ಕನ್ನಡಕ್ಕೆ ಇಡಿಸ್ಕೊಳ್ಳುವ ಸಂದರ್ಭದಲ್ಲಿ ಅದು 1600 ಪದ್ಯಕ್ಕೆ ಅದನ್ನು ಸಂಗ್ರಹಿಸಿದ್ದಾನೆ. ಸಂಗ್ರಹಿಸೋದು ಬಹಳ ಕಷ್ಟ. ಯಾಕೆಂದರೆ ಯಾವುದು ಬಿಡೋದು, ಯಾವುದು ಇಟ್ಕೊಳ್ಳೋದು, ಯಾವುದು ಬಿಡಬಾರ್ದು, ಎಲ್ಲ ಇಟ್ಕೊಳ್ಬೇಕು. ಎಲ್ಲ ಇಟ್ಕೊಂಡ್ರೆ ಇದು ಲಕ್ಷ್ಯ ಆಗುತ್ತೆ. ಆದ್ದರಿಂದ ಕೆಲವನ್ನ ಬಿಡದೆ ಅಥವಾ ನಮ್ಮ ಒಟ್ಟಕ್ಕಾಗಿ ಕಿರಿದಾಗಿ ಚಿಕ್ಕದಾಗಿ ಹೇಳೋ ಇದನ್ನು, ಈ ದೊಡ್ಡ ಕೆಲಸವನ್ನು ಆಯ್ಕೆ ಮಾಡುವ ಇದು ಪಂಪ ಅದನ್ನು ಮಾಡಿದ್ದಾನೆ. ಅವನು ಹೇಳ್ತಾನೆ, ಈ ಭೂಮಿಗೆ ನಾನು ಕ್ಷಿತಿಗೆ ಸಮಸ್ತ ಭಾರತಮೂ ಆದಿಪುರಾಣಮೂ ಭೂವಳೆಯದೊಳು ಅದ್ಭುತವಾಗುವ ಹಾಗೆ ನಾನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಕನ್ನಡಕ್ಕೆ ಕೊಡ್ತಾ ಇದ್ದೀನಿ. ಇದು ನನಗೆ ಆಶ್ರಯ ಕೊಟ್ಟಂಥ ಅರಿಕೇಸರಿ ರಾಜ,
ಅವನು ಆಗ ಮಹಾ ಸಾಮ್ರಾಜ್ಯ ಇಂಪೀರಿಯಲ್ ಡೈನೆಸ್ಟಿ ಆಗಿದ್ದು ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಸಾಮಂತರಾಗಿದ್ದಂಥ ವೇಮುಲವಾಡ ಚಾಲುಕ್ಯರ ರಾಜನಾದಂಥ ಅರಿಕೇಸರಿ ಅವನು ಇವನಿಗೆ ಆಶ್ರಯ ಕೊಟ್ಟ. ಯಾಕೆಂದರೆ ಪಂಪ ಅವನು ಸವ್ಯಸಾಚಿ, ಮಹಾವೀರ, ಯುದ್ಧಗಳಲ್ಲಿ ಭಾಗವಹಿಸಿ ಶತ್ರುಗಳನ್ನು ಸಂಹರಿಸಿದಂತಹ ಮಹಾಸಾಹಸಿ. ಖಡ್ಗ ಹಿಡಿದರೆ ವೀರ ಯೋಧ, ಲೇಖನ ಇದ್ದರೆ ಮಹಾಕವಿ ಅವನು. ಅದರಿಂದ ಇವನ ಸಾಮರ್ಥ್ಯವನ್ನು ಪರಿಗಣಿಸಿದಂಥ ಅರಿಕೇಸರಿ ಏನು ಮಾಡ್ದ, ಇವನಲ್ಲಿ ಒಂದು ಸೃಜನ ಸಾಮರ್ಥ್ಯವೂ ಇದೆ ಅಂತ ನನ್ನ ಮನಗೊಂಡಿದ್ದರಿಂದ ಅವನು ಕರೆಸಿ ಆಸ್ಥಾನಕ್ಕಿಂದ ಅವನಿಗೆ ಸನ್ಮಾನ ಮಾಡಿ ಮನೆಗೆ ಬರಬಾರ್ಸ್ಕೊಂಡು ಕೂಡಿಸ್ಕೊಂಡು ತುಡುಗೆ ನೆಚ್ಚಲು ಪಂಚರತ್ನಗಳು ಪೊರಮಡೆ ತನ್ನುಡುಪಟಂಗಳ್ ಮತ್ತು ಬಂದು ಕೂತ್ಕೊಂಡ್ರೆ ಪಿರಿಯ ಲೋಹಾಸನಮಂ ಬಿತ್ತರಿಗೆಯಂ ಕೆಲದಳಕ್ಕೆ ಕೊಡುವ ಬಾಡಕ್ಕಂ ಜೀವಧನಗಳ್ಗಂ ಬಿಡುವಣ್ಗಂ ಲೆಕ್ಕವಿಲ್ಲೆನಿಸಿ ಅವನಿಗೆ ದಾಸಿಯರನ್ನು ಕೊಟ್ಟ ಪಂಪನಿಗೆ ಆರಿಕೇಸರಿ. ಆಮೇಲೆ ಹಸುಗಳನ್ನು ಕೊಟ್ಟ, ಗ್ರಾಮಗಳನ್ನು ಕೊಟ್ಟ. ಹೀಗೆ ಅದಕ್ಕೆ ಲೆಕ್ಕವಿಲ್ಲದಷ್ಟು ನಾನು ಯಾಕೆ ಕೊಟ್ಟ ಅಂತಂದರೆ ಇವನು ಮಹಾಕವಿ ನನ್ನ ಆಸ್ಥಾನದಲ್ಲಿರೋ ಒಂದು ದೊಡ್ಡ ಗೌರವ. ಆಸ್ಥಾನದಲ್ಲಿ ಕವಿಗಳಿದ್ದಾರೆ, ಗಮಕಿಗಳಿದ್ದಾರೆ, ಸೇನಾಪತಿಗಳಿದ್ದಾರೆ, ಸಚಿವರುಗಳಿದ್ದಾರೆ, ವಿದ್ವಾಂಸರಿದ್ದಾರೆ. ಅವ್ರ ನಡುವೆ ಒಬ್ಬ ಶ್ರೇಷ್ಠ ಕವಿ ಇದ್ದರೆ ಆದ್ದರಿಂದ ಅವನಿಗೆ ಕೇಳ್ಕೊಳ್ತಾನೆ, ನೀನು ನನಗೆ ಒಂದು ಕಾವ್ಯವನ್ನು ಬರೆಯಿರಿ ಅಂತ. ಹೀಗೆ ಪಂಪಾದಿಗಳಿಂದ ನಮ್ಮ ಕನ್ನಡ ಸಾಹಿತ್ಯ ನಿರಂತರವಾಗಿ ಅವಿಚ್ಛಿನ್ನವಾಗಿ 2000 ವರ್ಷಗಳಿಂದ ಬೆಳೆದು ಬಂದಿದೆ. ಜೈನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ. ಆ ಹೊತ್ತಿನ ಕೆಲಸಗಳು ಹೇಗಿದ್ವು? ಏನು ಕೆಲಸಗಳಾಯಿತು? ನೋಡಿ, ಜೈನ ಅಂದ ತಕ್ಷಣವೇ ಯಾವುದೋ ಒಂದು ಧರ್ಮಕ್ಕೆ ಅಂತ ಹತ್ಕೊಳ್ಳೋದಲ್ಲ. ನಾವು ಅಧ್ಯಯನ ಮಾಡಿದಾಗ ಮತ್ತು ನಮ್ಮ ಗುರುಗಳು ಪಾಠ ಮಾಡಿದಾಗ ಜೈನ ಕಾವ್ಯಗಳನ್ನು, ವೀರಶೈವ ಕಾವ್ಯಗಳನ್ನು, ಬ್ರಾಹ್ಮಣ ಕಾವ್ಯಗಳನ್ನು, ಅವು ಬ್ರಾಹ್ಮಣ ಕಾವ್ಯಗಳು ಅಂತ ಆಗಲಿ ವೀರಶೈವರ ಕಾವ್ಯಗಳು ಅಂತ ಪಾಠ ಮಾಡಲ್ಲ. ಅದು ಕನ್ನಡ ಕಾವ್ಯಗಳು, ನಮ್ಮ ಕವಿಗಳು ಬರೆದಿರ್ತಕ್ಕಂಥ ಕಾವ್ಯಗಳು ಅಂತ. ಆದ್ದರಿಂದ ಆ ಒಂದು ಗ್ರಹಿಕೆಯಿಂದಲೇ ನಾವು ಓದಿದ್ವಿ, ನಮಗೆ ಪಾಠ ಕೇಳಿದ್ವಿ ಮತ್ತು ನಾವು ಬೆಳೆದು ಬಂದು ನಮ್ಮ ಶಿಷ್ಯರಿಗೆ ಅದನ್ನು ಬೋಧಿಸ್ತೀವಿ. ಆದರೆ ಯೋಗದಿಂದ ವಾಸ್ತವ ಸಂಗತಿಯನ್ನು ನಾವು ಪಕ್ಕಕ್ಕಿಡೋಕ್ಕೆ ಸಾಧ್ಯ ಇಲ್ಲ. ಏನಾಯಿತು ಅಂದರೆ ಜೈನರು ಈ ಕನ್ನಡವನ್ನು ತುಂಬ ಎತ್ತರದ ಕಾವ್ಯ ಭಾಷೆಯಾಗಿ ಮಾಡುವ ಒಂದು ಅವಕಾಶ, ಭಾಗ್ಯ ಅವರಿಗೆ ಪ್ರಾಪ್ತವಾಯಿತು. ಅದುವರೆಗೂ ಸಂಸ್ಕೃತದಲ್ಲಿ ಮತ್ತು ಮುಖ್ಯವಾಗಿ ಪ್ರಾಕೃತದಲ್ಲೇ ಬಹಳ ಇದ್ದಿದ್ದು. ಹೀಗೆ ಪ್ರಾಕೃತ ಮತ್ತು ಸಂಸ್ಕೃತದಲ್ಲಿ ಇದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡದ ಪರಿಸ್ಥಿತಿ ಹೇಗಿತ್ತು ಅಂದರೆ ಏನು ಒಣಗೋಗಿತ್ತು ಅಂತಲ್ಲ, ಕನ್ನಡವೂ ಚೆನ್ನಾಗೇ ಇತ್ತು, ದೇಸಿ ಇತ್ತು. ಅದರಲ್ಲಿ ನಮ್ಮಲ್ಲಿ ಚತ್ತಣ, ಬೆದಂಡೆ, ಓವನಿಗೆ, ಒನಕೆವಾಡು, ಲಾವಣಿಗಳು ಇವೆಲ್ಲ ಇದ್ದು ಬೇಕಾದಷ್ಟು, ಪಗರಣ ಇವೆಲ್ಲ ಜನಗಳು ಹೇಳ್ತಾ ಇದ್ದರು. ಆದರೆ ಅವು ಒಂದು ರೀತಿಯಲ್ಲಿ ಗ್ರಾಮ್ಯದ ಮಟ್ಟದಲ್ಲಿ, ಜನರ ಮಟ್ಟದಲ್ಲಿ ಮಾತ್ರ ಇದ್ದಿದ್ದು. ಅದು ಪಂಪಾದಿಗಳು ಮತ್ತು ಅವನಿಗಿಂತಲೂ ಹಿಂದೆ ಶ್ರೀ ವಿಜಯ, ಇನ್ನೂ ಹಿಂದೆ ಇದ್ದಂತಹ ಇವರು ಯೋಚನೆ ಮಾಡಿದರು, ನಮ್ಮ ಜನಭಾಷೆಯಲ್ಲೇ ನಮ್ಮ ಧರ್ಮ ಕೊಡಬೇಕು. ನಾವು ಧರ್ಮ ಅವರಿಗೆ ತಲುಪಿಸ್ಬೇಕಾದ್ರೆ ನಾವು ಅವ್ರ ಭಾಷೆಯಲ್ಲಿ ಕೊಡಬೇಕು ಅಂತ ಅನ್ನುವ ರಹಸ್ಯವನ್ನು ಅರಿತುಕೊಂಡು, ಮರ್ಮವನ್ನು ತಿಳ್ಕೊಂಡು ಅವರು ಕನ್ನಡ ಭಾಷೆಗೆ ಒಂದು ರೀತಿಯಲ್ಲಿ ಇಂತಹ ಕೃತಿಗಳನ್ನು, ಪ್ರಾಕೃತ ಸಂಸ್ಕೃತ ಕೃತಿಗಳನ್ನು ಕನ್ನಡಿಸುವ ಕ್ರಿಯೆಗೆ ಮೊದಲ ಹೆಜ್ಜೆ ನಾಂದಿ ಹಾಡಿದಂಥವರು ಜೈನರು. ಸತತವಾಗಿ ಸುಮಾರು 800 ವರ್ಷ ಪ್ರಾರಂಭದ ಹಂತದಲ್ಲಿ ಜೈನ ಕವಿಗಳೇ ನಮಗೆ ಬರವಣಿಗೆ ಮಾಡಿದಂಥವರು, ಕಾವ್ಯಗಳನ್ನು ಕೊಟ್ಟವರು, ಶಾಸ್ತ್ರ ಗ್ರಂಥಗಳನ್ನು ಕೊಟ್ಟವರು, ಟೀಕೆ ಟಿಪ್ಪಣಿಗಳನ್ನು ಕೊಟ್ಟವರು. ಅದರಿಂದ ಪಂಪನಿಗಿನ ಪೂರ್ವದಲ್ಲಿ ಶ್ರೀ ವಿಜಯ ಮತ್ತು ಗುಣವರ್ಮ ಎನ್ನತಕ್ಕಂಥ ಕವಿಗಳಿದ್ದರು. ಅವರು ಕೃತಿಗಳನ್ನು ರಚಿಸಿದರು. ಅವರು ಏಕಕಾಲದಲ್ಲಿ ಲೌಕಿಕ ಕೃತಿ, ಅದು ವಿಕ್ರಮಾರ್ಜುನ ವಿಜಯ, ಗದಾಯುದ್ಧ ಇವೆಲ್ಲವೂ ಲೌಕಿಕ ಕೃತಿಗಳು, ಅಂದರೆ ಲೋಕದ ವಸ್ತುವನ್ನು ಒಳಗೊಂಡಂಥದ್ದು. ಅದರ ಜೊತೆಗೆ ಧಾರ್ಮಿಕ ಕೃತಿಗಳು, ಆಗಮಿಕ ಕೃತಿಗಳನ್ನು, ಮತೀಯ ಕೃತಿಗಳನ್ನು ರಚಿಸಿದರು. ಅವು ಆದಿಪುರಾಣ, ಅಜಿತ ಪುರಾಣ, ಶಾಂತಿ ಪುರಾಣ ಹೀಗೆ ಬೇರೆ ಬೇರೆ ಬಂದಂಥದ್ದು. ಈ ಕೆಲಸವನ್ನು ಅದೇ ಕವಿಗಳು, ಯಾವ ಕವಿಗಳು ಲೌಕಿಕ ಕಾವ್ಯ ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮುಮಂ, ಅದನ್ನು ನಾನು ಸಮಸ್ತ ಭಾರತ ಮತ್ತು ಆದಿಪುರಾಣ ಇದನ್ನು ಭೂವಲಯದಲ್ಲಿ ನಾನು ಜನಕ್ಕೆ ಕೊಡ್ತಾ ಇದ್ದೇನೆ ಎಂದು ಪಂಪ ನಿವೇದಿಸ್ಕೊಳ್ತಾನೆ. ಅದನ್ನು
ಅವನಿಗೆ. ಯಾಕೆಂದರೆ ಮೈಯೊಳ ಹಸುಂಗೊಳೆ ಈ ಎರಡು ವಸ್ತುಗಳು ಅವನ ನಖಶಿಕಾಂತ ತುಂಬಿ ಹೋಗ್ಬಿಟ್ಟಿದೆ, ಅಂತರಂಗ ತುಂಬ್ಕೊಂಡ್ಬಿಟ್ಟಿದ್ದಂತೆ. ನನ್ನ ದೇಹದಲ್ಲಿ ಇವು ಕಾಡ್ತಾ ಇವೆ, ಬರೀ ಅಂತ ನನಗೆ ಪ್ರಚೋದನೆ ಉತ್ಸಾಹ ಪ್ರೇರಣೆ ಕೊಡ್ತಾ ಇವೆ, ನಾನು ರಚಿಸ್ತೀನಿ ಅಂತ ಹೇಳಿ ಪೂರ್ಣ ತೆರದಿಂದ ಅವನು ಹೇಳಿದ್ನ ಪ್ರತಿಜ್ಞೆ ಮಾಡ್ದ, ನಾನು ಇದನ್ನು 3 ತಿಂಗಳಲ್ಲಿ ಮತ್ತು 6 ತಿಂಗಳಲ್ಲಿ ಬರಿತೀನಿ ಅಂತೇಳಿ. 1600 ಪದ್ಯಗಳ 16 ಆಶ್ವಾಸದ ಆದಿಪುರಾಣವನ್ನು 3 ತಿಂಗಳಲ್ಲಿ ಮತ್ತು 1600 ಪದ್ಯಗಳು ಗದ್ಯವೂ ಇರತಕ್ಕಂಥ ವಿಕ್ರಮಾರ್ಜುನ ವಿಜಯನ 6 ತಿಂಗಳಲ್ಲಿ ಬರೆದ. ಅಂದರೆ ಅವನ ಸೃಜನ ಸಾಮರ್ಥ್ಯ ಎಷ್ಟು ಪ್ರತಿಭೆ ತೀವ್ರವಾಗಿತ್ತು, ಹರಿತವಾಗಿತ್ತು, ಗಾಢವಾಗಿತ್ತು, ಸಮೃದ್ಧವಾಗಿತ್ತು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದರೆ ನೋಡಿ, ಜಗತ್ತಿನ ಒಬ್ಬ ಶ್ರೇಷ್ಠ ಕವಿಗಳನ್ನು ಜ್ಞಾಪಿಸ್ಕೊಳ್ಳೋದಾದರೆ ಹೋಮರ್ ಗ್ರೀಕ್ ಭಾಷೆಯಲ್ಲಿ ಅವನು ಇಲಿಯಡ್ ಅಂಡ್ ಒಡಿಸ್ಸಿ ಅಂತ ಬರೆದಿದ್ದಾನೆ. ಇಲಿಯಡ್ ಅದು ಲೌಕಿಕ, ಒಡಿಸ್ಸಿ ಒಂದು ರೀತಿ ನಾವು ಧಾರ್ಮಿಕ ಅಂತ ಕರಿಬೋದು. ಅದನ್ನು ಇವೆರಡರ ಬರೆಯೋದಕ್ಕೆ 25 ವರ್ಷ ಅಂತರ ಇತ್ತು ಅವನಿಗೆ. ಅವನ ಆದಮೇಲೆ ಬಂದಂತಹ ವರ್ಜಿಲ್, ಅವನು ಹೋಮರ್ ಗ್ರೀಕ್ ಭಾಷೆಯಲ್ಲಿ ಬರೆದರೆ ವರ್ಜಿನ್ ಲ್ಯಾಟಿನ್ ಭಾಷೆಯಲ್ಲಿ ಅವನು ಇನಿಯಡ್ ಅಂತ ಬರೀತಾನೆ. ಅದನ್ನು 10 ವರ್ಷ ತೆಗೆದುಕೊಳ್ತಾನೆ. ಹೀಗೆ ನಾವು ನೋಡ್ಕೊಂಡು ಬಂದರೆ ಪಂಪ ಇಂತಹ ಮಹಾಕಾವ್ಯಗಳನ್ನು 6 ತಿಂಗಳಲ್ಲಿ 3 ತಿಂಗಳನ್ನು ಒಂದೇ ವರ್ಷದಲ್ಲಿ 2 ಮಹಾಕಾವ್ಯಗಳನ್ನು ಕೊಡಬೇಕಾದ್ರೆ ಎಷ್ಟು ದೊಡ್ಡ ಕವಿ. ಸೊ ಇದೇ ಒಂದು ಉಸಿರಿನಲ್ಲಿ ಹೇಳಬೇಕಾದ ಮಾತು ಅಂದರೆ, ಇಂತಹ ದೊಡ್ಡ ಕವಿಗಳನ್ನು ನಾವು ಬೇರೆ ಭಾಷೆಗಳಿಗೆ ಕೊಡುವ ಕಾರ್ಯದಲ್ಲಿ ವಿಫಲರಾಗಿ. ಯಾಕೆಂದರೆ ಯಾಕೆ ವಿಫಲರಾಗಿದ್ದೇವೆ ಅಂತ ಹೇಳ್ತೀನಿ ಅಂದರೆ, ಈಗ ನಾವು ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತೀವಿ, ಮಿಲ್ಟನ್ ಬಗ್ಗೆ ಹೇಳ್ತೀನಿ, ಈಗಾಗಲೇ ಹೇಳಿದಾಗೆ ಹೋಮರು, ಡಾಂಟೆ, ವರ್ಜಿಲ್ ಇವರೆಲ್ಲ ಹೇಳ್ತೀವಿ. ನಮ್ಮ ಕವಿಗಳು ಅವ್ರಿಗಿಂತ ಏನು ಕಡಿಮೆ ಅಲ್ಲ. ಆದರೆ ನಾವು ಇಂಗ್ಲೀಷ್ನಲ್ಲಾಗಲಿ ಇನ್ನೊಂದು ಯುರೋಪಿಯನ್ ಭಾಷೆಯಲ್ಲಾಗಲಿ ಕೊಟ್ಟಿಲ್ಲ. ಆ ಕೊಡುವ ಪ್ರಯತ್ನ ತಮಿಳರ ಸ್ವಲ್ಪ ಕೆಲಸ ಮಾಡಿದ್ದಾರೆ, ತೆಲುಗರು ಮಾಡಿದ್ದಾರೆ, ಮಲಯಾಳಿಗಳು ಮಾಡಿದ್ದಾರೆ. ನಾವು ಕನ್ನಡಿಗರು ಈ ವಿಚಾರದಲ್ಲಿ ಹಿಂದೆ ಇದ್ದೇವೆ. ಅಂದ್ರೆ ಅನುವಾದ ಆಗ್ತಾ ಇಲ್ಲ ಅಂತಲ್ವಾ? ಅನುವಾದಕ್ಕೆ ನೋಡಿ, 2 ಭಾಷೆಗಳಲ್ಲಿ, ಉಭಯ ಭಾಷೆಗಳಲ್ಲಿ ಸಮದಂಡಿಯಾದ ಪ್ರಭುತ್ವವನ್ನು ಕೊಡುವ ಭಾಷೆಗೆ ಮತ್ತು ತೆಗೆದುಕೊಳ್ಳುವ ಭಾಷೆ ಇವೆರಡಿರುತ್ತಲ್ಲ, ಇವೆರಡರಲ್ಲೂ ಇರೋ ನಮ್ಮಲ್ಲಿ ಇದ್ದಾರೆ. ಅಂಥವರು ಆ ಕೆಲಸ ಮಾಡಬೇಕಾಗತ್ತೆ. ದಿ ಗ್ರೇಟೆಸ್ಟ್ ಏಜ್ ಇನ್ ಲಿಟ್ರೇಚರ್ ಈಸ್ ದಿ ಏಜ್ ಆಫ್ ಟ್ರಾನ್ಸ್ಲೇಷನ್. ನಮ್ಮ ಕನ್ನಡ ಬೆಳೆದಿದ್ದೇ ಟ್ರಾನ್ಸ್ಲೇಷನ್ ಮೂಲಕ. ವ್ಯಾಸ ಭಾರತವನ್ನು ಕನ್ನಡಕ್ಕೆ ತೆಗೆದುಕೊಂಡು, ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ತೆಗೆದುಕೊಂಡು, ಭಾಗವತಗಳನ್ನು ತೆಗೆದುಕೊಂಡು, ಹೀಗೆ ಸಂಸ್ಕೃತ ಪ್ರಾಕೃತಗಳಲ್ಲಿದ್ದಂತಹ ಮಹಾಕಾವ್ಯಗಳನ್ನು ನಮಗೆ ತೆಗೆದುಕೊಳ್ಬೇಕು. ಬೆಗ್ ಬಾರ್ ಆರ್ ಸ್ಟೀಲ್ ಅಂತಾರೆ. ಆದರೆ ತೆಗೆದುಕೊಂಡಿದ್ದನ್ನು ನಾವು ಹಸಿಯಾಗಿ ಕೊಡಬಾರ್ದು. ನಮ್ಮ ಭಾಷೆಗೊಂದು ಜಾಯಮಾನ ಇರುತ್ತೆ, ನಮ್ಮ ಭಾಷೆಗೊಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ರಚನೆ. ನಮ್ಮ ಭಾಷೆಯ ಜಾಯಮಾನಕ್ಕೆ ಒಗ್ಗುವ ಹಾಗೆ ಸ್ವೀಕರಿಸಿ ಇದರಲ್ಲಿ ಅದನ್ನು ಬೆರೆಸಬೇಕು. ಆ ಕೆಲಸವನ್ನು ಸಾವಿರಾರು ವರ್ಷದಲ್ಲಿ ನಮ್ಮ ಕವಿಗಳು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಸ್ವೀಕರಣ ಪ್ರಕ್ರಿಯೆಯಿಂದ ದಾಟಿಕೊಂಡು ಕೊಡುವ ಶಕ್ತಿಯನ್ನು ಪಡೆದಂಥವರು ನಮ್ಮ ಕನ್ನಡವನ್ನು ಜಗತ್ತಿಗೆ ತಲುಪಿಸ್ಬೇಕು. ನಾನು ಎಷ್ಟೋ ದೇಶಗಳಲ್ಲಿ, ಒಂದು 28 ದೇಶದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅಲ್ಲಿ ಹೋದಾಗ ಲೈಬ್ರರಿಗಳಿಗೆ ಹೋಗ್ತೀನಿ, ಲೈಬ್ರರಿಯಲ್ಲಿ ನೋಡ್ತೀನಿ ಎಲ್ಲ ಭಾಷೆಗಳ ಕೃತಿಗಳು ಸಾವಿರಾರು ಇವೆ. ನಮ್ಮ ಕನ್ನಡದ ಎಷ್ಟಿವೆ ಅಂತ ಹೋಗ್ತೀನಿ, 1-2 ಅಲ್ಲಿ ಕಾಣಿಸ್ತಾ ಇದೆ. ಈ ಬಡತನನ ನಾವು ಹೋಗಿಸ್ಬೇಕಾದರೆ, ಯಾಕೆಂದರೆ ಕನ್ನಡ ಸಮೃದ್ಧವಾದ ಭಾಷೆ, ಜಗತ್ತಿನ ಯಾವ ಭಾಷೆಗಿಂತಲೂ ಕಡಿಮೆ ಇಲ್ಲದಂತಹ ಸಾಹಿತ್ಯ, ಸಂಸ್ಕೃತಿ, ಕಲೆ, ಪರಂಪರೆ ಎಲ್ಲ ಇರತಕ್ಕಂತಹ ಈ ನಾಡಿನ ವೈಭವವನ್ನು ಜಗತ್ತಿನ ವೇದಿಕೆಗೆ ನಾವು ತಲುಪಿಸಬೇಕು. ನಿಜ ಸರ್. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ್ರಿ, ನಿಮ್ಮ ಹೊತ್ತಿನಲ್ಲೇ ಪ್ರಾಯಶಃ ಮಕ್ಕಳ ಪುಸ್ತಕಗಳು ಬಂದಿರೋದು, ತುಂಬ ಪುಸ್ತಕಗಳು ಬಂದವು, ಮಕ್ಕಳ ಸಾಹಿತ್ಯ ಕೂಡ ಬಂತು. ಅದು ನಾನು 1978ನೇ ಇಸ್ವಿಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದದ್ದು. 8 ವರ್ಷ ಅಧ್ಯಕ್ಷ ಆಗಿದ್ದೆ. ಅದಕ್ಕೆ ಮೊದಲು 8 ವರ್ಷ ಕಾರ್ಯದರ್ಶಿ ಆಗಿದ್ದೆ. ನಾನು ಅಧ್ಯಕ್ಷನಾದ ಅವಧಿ ಹೇಗಿತ್ತು ಅಂದರೆ, ಆಗ್ತಾನೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಇದು ನಡೆದಿತ್ತು, ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅದಾಗಿತ್ತು. ಅದರಿಂದ ನಾನೇನು ಯೋಚನೆ ಮಾಡಿದೆ, ನಮಗೆ ಹಳೆಯ ವಸ್ತುವನ್ನೇ ನಮ್ಮ ಮಕ್ಕಳಿಗೆ ಕೊಡೋದಕ್ಕಿಂತ ಅವರ ಸಮಕಾಲೀನ ಬದುಕಿನ ಸಂಗತಿಗಳನ್ನು ಒಂದು ಪುಸ್ತಕ ಅಂದರೆ ಹೇಗಾಗುತ್ತೆ, ಅದು ಹೇಗೆ ಸಿದ್ಧವಾಗುತ್ತೆ, ಕಾಗದ ಹೇಗೆ ತಯಾರು ಮಾಡ್ತಾರೆ, ಕುರ್ಚಿಲಿ ಕೂತಿದ್ದೀವಿ, ಕುರ್ಚಿನ ಹೇಗೆ ಮಾಡ್ತಾರೆ, ಮರನ ಹೇಗೆ ಬೆಳೆಸ್ತಾರೆ, ಆ ಮರವನ್ನು ಈ ಅಳತೆಗೆ, ಈ ಆಕಾರಕ್ಕೆ, ಈ ಅಲಂಕಾರಕ್ಕೆ ತರಬೇಕಾದ್ರೆ ಏನೇನು ಕೆಲಸ ನಡೆಯುತ್ತೆ. ಹೀಗೆ ಈ ಥರದ ಒಂದು ಫೋನ್ ಇಟ್ಕೊಳ್ತೀವಿ. ಫೋನು ಅಂದ್ರೆ ಏನು, ಎಲ್ಲಿಂದ ಬರುತ್ತೆ, ಪ್ರಾಥಮಿಕ ಜ್ಞಾನ ಹೇಳಿ ತಿಳುವಳಿಕೆ, ಅವರ ಅರಿವಿನ
ಇದು ಕ್ಷಿತಿಜವನ್ನು ವಿಸ್ತರಿಸುವುದಕ್ಕೆ ಬೇಕಾದಂಥ ವಸ್ತುಗಳು ಇಟ್ಕೊಂಡು 200 ಪುಸ್ತಕಗಳನ್ನು 200 ಲೇಖಕರಿಂದ ಬರೆಸಿದೆ ನಾನು. ಅದು ಒಳ್ಳೆಯ ಪ್ರಭಾವ ಆಯಿತು. ಅದನ್ನು ಓದ್ಕೊಂಡು ಮಕ್ಕಳು ಇವತ್ತು ದೊಡ್ಡವರಾಗಿದ್ದಾರೆ. ಅದೇ ನನಗೊಂದು ಖುಷಿ ಸಂಗತಿ. ಬೇರೆ ಯಾವ ಪುಸ್ತಕಗಳನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾವೇನೆಂದರೆ ಈ PhD ಅನ್ನೋದು ಪದವಿಯಲ್ಲಿ ಒಂದು ದೊಡ್ಡ ಹಂತ. ಅದು ಅಂದರೆ ಆನರ್ಸು, BA, MA ಎಲ್ಲ ಆದಮೇಲೆ ಇನ್ನೂ ಓದೋದು ಇದೆ ಅಂತೆ. ಜ್ಞಾನ ಅನ್ನೋದು ಸಾಗರ ಅಲ್ವಾ, ಸಮುದ್ರ. ಅದರಿಂದ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅನುಕೂಲವಾಗುವ ಇನ್ನೊಂದು ಕಾಲಘಟ್ಟ ಅಂತಂದರೆ, ಅಧ್ಯಯನ ಘಟ್ಟ ಅಂತಂದರೆ ಅದು PhDಗೆ, ವಿಶೇಷವಾಗಿ ಡಾಕ್ಟ್ರೇಟ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಒಬ್ಬರು ಗೈಡು, ಒಬ್ಬರು ಮಾರ್ಗದರ್ಶಕರು ಇರ್ತಾರೆ. ಅವರ ಮಾರ್ಗದರ್ಶನದಿಂದ ಯಾವುದಾದ್ರೂ ಒಂದು ವಿಷಯವನ್ನು ಆರಿಸ್ಕೊಂಡು ಆ ವಿಷಯದ ಆಳ ನಿರಾಳವನ್ನು ಅಧ್ಯಯನ ಮಾಡ್ತಾರೆ. ಅದರ ವ್ಯಾಪ್ತಿ ಏನು, ವಿಸ್ತಾರ ಏನು, ಅದನ್ನೆಲ್ಲ ತಿಳ್ಕೊಂಡು ಹೊಸ ಕಾಲದ ಓದುಗರಿಗೆ ಅದನ್ನು ಹೇಗೆ ಕೊಡೋದು ಮಾಡೋದು ಅದು PhD ಥೀಸಿಸು. ಸೊ ಅಂಥ ಥೀಸಿಸ್ಗಳು ಬೇಕಾದಷ್ಟಿದ್ದು ಯಾರೂ ಪಬ್ಲಿಷ್ ಮಾಡಿರಲಿಲ್ಲ, ಪ್ರಕಟಿಸಿರಲಿಲ್ಲ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಅವಧಿಯಲ್ಲಿ ಅಂತಹ ಅನೇಕ ಥೀಸಿಸ್ಗಳನ್ನು, ಮತ್ತು ಕನ್ನಡದ ದೊಡ್ಡ ಇನ್ನೊಂದು ವಿಭಾಗ ಅಂತಂದರೆ ಅದು ಜನಪದರ ಸಾಹಿತ್ಯ. ನಮ್ಮ ಜನಪದರು ಯಾವ ಮಹಾಕವಿಗೂ ಕಡಿಮೆ ಇಲ್ಲದ ಹಾಗೆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳಾದಂಥ ನಮ್ಮ ದೇಸಿ ಜನರ ಒಂದು ಮಂಟೇಸ್ವಾಮಿ ಕಥೆಯನ್ನಾಗಲಿ, ಮಲೆಮಹದೇಶ್ವರನ ಕಥೆ ಆಗಲಿ, ಇವೆಲ್ಲ ಎಂಥ ಮಹಾಕಾವ್ಯಗಳು. ಸೊ ಅದರ ಬಗ್ಗೆನೂ ಸಿದ್ಧಪಡಿಸಿದಂತಹ ಕೃತಿಗಳನ್ನು, ಜನರ ರಾಮಾಯಣ, ಜನರ ಭಾರತ ಅಂಥವನ್ನು ಕೂಡ ಸುಮಾರು ಪುಸ್ತಕಗಳನ್ನು ಪ್ರಕಟಿಸಿದ್ವಿ. ಹೀಗೆ ಪ್ರಕಟಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮುಖ್ಯವಾದ ಕರ್ತವ್ಯಗಳಲ್ಲಿ ಗ್ರಂಥ ಪ್ರಕಟಣೆಯು, ಸಾಹಿತ್ಯ ಕೃತಿಗಳನ್ನು ಜನಕ್ಕೆ ತಲುಪಿಸೋದು ಕೂಡ ಒಂದು. ಅದನ್ನು ತಕ್ಕಮಟ್ಟಿಗೆ ಖುಷಿ ಕೊಟ್ಟಷ್ಟು ಖಂಡಿತ ನಂಗೆ ತುಂಬ ಸಂತೋಷ ಕೊಡ್ತು. ಸರ್ಕಾರವು ಅದಕ್ಕೆ ನೆರವು ಕೊಡ್ತು. 22ಕ್ಕೂ ಹೆಚ್ಚು ದೇಶ ವಿದೇಶದ ಯೂನಿವರ್ಸಿಟಿಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಿ, ಪಾಠ ಮಾಡಿದ್ದೀರಿ. ಅಲ್ಲಿ ಇಲ್ಲೂ ಪಾಠ ಮಾಡಿದ್ದೀರಿ. ಪಠ್ಯ ಬೋಧನಾ ವಿಧಾನ ಇರ್ಬೋದು, ಯೂನಿವರ್ಸಿಟಿಯ ಸೌಕರ್ಯಗಳಿರ್ಬೋದು. ಯೂನಿವರ್ಸಿಟಿ ಅಂದರೆ ಒಂದು ದೊಡ್ಡ ಜ್ಞಾನ ಕೇಂದ್ರ ನೋಡಿ ಸರ್, ಅದು ಬಯಲಿನ ಹಾಗೆ ಇರಬೇಕಾಗಿರೋದು. ಅದು ಯಾವ ರೀತಿಯ ವ್ಯತ್ಯಾಸ ಏನಾದರೂ ನೋಡ್ತೀರಾ? ವ್ಯತ್ಯಾಸ ಖಂಡಿತ ಇದೆ. ಸಾದೃಶ್ಯವೂ ಉಂಟು, ಅದರ ಜೊತೆಯಲ್ಲೇ ವೈದೃಶ್ಯವೂ ಉಂಟು. ಸಾದೃಶ್ಯ ಅಂದರೆ ಅಲ್ಲಿಯೂ ಬೋಧನೆ, ಇಲ್ಲಿಯೂ ಬೋಧನೆ. ವೈದೃಶ್ಯ ವ್ಯತ್ಯಾಸಗಳು ಏನು ಅಂತಂದರೆ, ಅಲ್ಲಿಯ ತರಗತಿಯ ರೀತಿ ಇದೆಯಲ್ಲ, ಅದು ಆಧುನಿಕ ಸೌಲಭ್ಯಗಳೇನಿವೆ, ಸಲಕರಣೆಗಳೇನಿವೆ, ಅದನ್ನು ಅವರು ಅಳವಡಿಸಿಕೊಳ್ಳುವ ರೀತಿ ಅದು ಅದ್ವಿತೀಯವಾದದ್ದು. ಮತ್ತು ಆಸಕ್ತಿ ಉಳ್ಳವಂಥವರು ಮಾತ್ರ ಅಲ್ಲಿಗೆ ಬರ್ತಾರೆ. ವಿದ್ಯಾರ್ಥಿಗಳ ಪ್ರವೇಶದಿಂದ ನೇರವಾಗಿ ಹೋಗ್ತಕ್ಕಂಥದ್ದಲ್ಲ. ಅದೊಂದು ಪೂರ್ವ ಪರೀಕ್ಷೆಯನ್ನೆಲ್ಲ ಮಾಡಿ ನಾನಾ ಜ್ಞಾನ ಶಾಖೆಗಳಲ್ಲಿ ಯಾವ ಯಾವ ಶಾಖೆಗೆ ಆಸಕ್ತಿ, ಅಭಿರುಚಿ, ಒಂದು ಪರಿಶ್ರಮ ಇದೆ ಅಂಥವರು ಮಾತ್ರ ಬಂದಿರೋದ್ರಿಂದ ಅವರಿಗೆ ಗುರುಗಳಾದಂಥವರು ಅವರು ಬಹಳ ಸಿದ್ಧತೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಪ್ರಶ್ನೋತ್ತರಗಳಿಗೆ ತುಂಬ ಅವಕಾಶ ಇರುತ್ತೆ ಅಲ್ಲಿ. ಪ್ರಶ್ನೆ ಕೇಳೋದಕ್ಕೂ ಉತ್ತರ ಹೇಳ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಹೆಚ್ಚು ಸ್ವಾತಂತ್ರ್ಯ ಇರ್ತದೆ ಅದು. ಸೊ ಈ ಬಗೆಯ ನೋಡಿಕೊಂಡು ಅಷ್ಟೇ ವ್ಯತ್ಯಾಸ ಅಂತಲ್ಲ, ನಡೆಸ್ತಕ್ಕಂಥ ಬೇರೆ ಬೇರೆ ಕಮ್ಮಟಗಳು, ಶಿಬಿರಗಳು ಮಾಡ್ತಕ್ಕಂಥದ್ದು, ಆಮೇಲೆ ಅವರು ಪ್ರಬಂಧಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು, ನೋಡ್ತಕ್ಕಂಥದ್ದನ್ನು ತಿದ್ದುಕೊಡ್ತಕ್ಕಂಥದ್ದು, ಮತ್ತು ದಿ ರ್ಯಾಪೋರ್ಟ್ ಬಿಟ್ವೀನ್ ದಿ ಟೀಚರ್ ಆ್ಯಂಡ್ ದಿ ಟಾಟ್. ಅವರಲ್ಲಿ ವಿದ್ಯಾರ್ಥಿನ ಬರಮಾಡಿಕೊಂಡು ಅವನ ಏನಾದರೂ ಬರ್ತಾ ಇದ್ದಾರೆ ಕ್ಲಾಸ್ಗೆ, ಯಾಕೆ ಬರಲಿಲ್ಲ, ನಿಮಗೆ ಏನು ತೊಂದರೆ ನಿಮಗೆ ಅಂಥವನ್ನ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಅದನ್ನು ಅಧ್ಯಯನಕ್ಕೆ ಸೀಮಿತಗೊಳಿಸಿ ನಿನಗೆ ಏನಾದರೂ ಪುಸ್ತಕಗಳು ಬೇಕಾ ಅಂತ ಅದನ್ನು ಕೊಡೋದು. ಮತ್ತು ನಿನಗೆ ಇದರಲ್ಲಿ ದೌರ್ಬಲ್ಯ ಇದೆ, ನೀನು ಕೊಟ್ಟು ಪ್ರಬಂಧ ನಾನು ಓದಿದೆ, ಈ ಏರಿಯಾ ಚೆನ್ನಾಗಿದೆ, ಆದರೆ ಅಲ್ಲಿ ಸುಮ್ಮನೆ ಟೀಕ್ಸೋದಿಲ್ಲ ನೇರವಾಗಿ. ಅದಕ್ಕೊಂದು ಈಗ ಒಂದು ಉದಾಹರಣೆ ಕೊಡೋದು, ಆದರೆ ಒಬ್ಬ ದಡ್ಡ ಇದ್ದರೆ ಅವನಿಗೆ ಮೇಷ್ಟ್ರ ಹತ್ರ ಬಂದು, ಸರ್ ನಾನು ಪಾಸ್ ಆಗ್ತೀನ ಪರೀಕ್ಷೆಯಲ್ಲಿ ಅಂದರೆ, ಇಲ್ಲ ನೀನು ಫೇಲ್ ಆಗ್ತೇ ದಡ್ಡ ಅಂತ ಆ ಥರ ಹೇಳೋದಿಲ್ಲ. ಯು ಮೇ ಪಾಸ್ ಇನ್ ದಿ ಎಕ್ಸಾಮಿನೇಷನ್ ಅಂತ. ಸೊ ಅವನಿಗೆ ಒಂದು ಸಮಾಧಾನಕರ ಉತ್ತರವನ್ನು ಕೊಟ್ಟಾಗ ಆಯಿತು. ಇನ್ನೊಂದು ರೀತಿಯ ಇದು ಈ ರೀತಿಯ ಅಪ್ರೋಚ್ನಿಂದ ಮಾನಸಿಕವಾಗಿ ಅಧೀರನಾಗದೆ, ಅಸ್ಥಿರನಾಗದೆ,
ಶಿಷ್ಯನು ಅಧ್ಯಯನದ ಶಿಸ್ತಕ್ಕೆ ಕ್ರಮೇಣ ಒಳಪಡುವ ಹಾಗೆ ರೂಪಿಸುವುದಿದೆಯಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವ ಅವಕಾಶ ಅಲ್ಲಿ ಅಂದ್ರೆ ಒಂದು ಸಮಗ್ರವಾದ ವಿಕಾಸಕ್ಕೆ ಅವಕಾಶ ಹೆಚ್ಚು ಇದೆ ಅಂತ. ಮತ್ತೆ ಈಗ ಲೈಬ್ರರಿ ಇವೆಲ್ಲ ನಾನು ಹೇಳಿದ್ನಲ್ಲ, ನಮಗಿಂತ ಹೆಚ್ಚಿನ ಅನುಕೂಲಗಳು ಅಲ್ಲಿದ್ದು ಇವತ್ತು ನಮ್ಮಲ್ಲೂ ಬಂದ್ಬಿಟ್ಟಿದೆ. ಆದರೆ ಅಲ್ಲಿ ಬಹುಬೇಗ ಅದಕ್ಕೆ ಬಾಗಿಲು ತೆರೀತು. ಅಂದರೆ ವಿಜ್ಞಾನದ ಅನುಕೂಲಗಳು ಪ್ರಾಪ್ತವಾದವು. ಈಗ ಜೆರಾಕ್ಸ್ ಆಗಲಿ ಇವೆಲ್ಲವೂ ಬೇಗ ಬೇಗ ಅಲ್ಲಿ ಬಂತು, ಆನ್ಲೈನು ಇವೆಲ್ಲ. ಸೊ ಈಗ ನಮ್ಮಲ್ಲೂ ಕ್ರಮೇಣ ಬರ್ತಾ ಇದೆ. ನಾವು ಕೂಡ ಆ ಹಂತಕ್ಕೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಸಂಶೋಧನೆ ಕೂಡ, ಈಗಿನ ಸಂಶೋಧನಾ ಕ್ಷೇತ್ರದಲ್ಲಿ ತುಂಬ ಸಂಶೋಧನೆಗಳು ನಡೀತಾ ಇವೆ. ಟೇಬಲ್ ವರ್ಕ್ ನಡೀತಾ ಇದೆ, ಫೀಲ್ಡ್ ವರ್ಕ್ ನಡೀತಾ ಇದೆ. ಆದರೂ ಅಲ್ಲಲ್ಲಿ ಆಗಾಗ ಒಂದಷ್ಟು ಅಪಸ್ವರಗಳು ಕೇಳಿಸ್ತವೆ ಸಂಶೋಧನಾ ವಿಷಯದಲ್ಲಿ, ಸಾಲ್ತಿಲ್ಲ ಇದು ಅಂತ. ನಿಮ್ಮ ಈ ಇಷ್ಟು ದಶಕಗಳ ಒಂದು ಕಣ್ಣು ಏನು ಹೇಳುತ್ತದೆ? ಹೇಳಲೇಬೇಕು. ನನಗೆ ಈ ವಯಸ್ಸಿನಲ್ಲಿ ಇರೋ ಸಂಗತಿಯನ್ನು ಹೇಳೋದಕ್ಕೇನು ಮುಜುಗರ ಪಟ್ಕೊಳ್ಬೇಕಾದಿಲ್ಲ. ಸ್ವಲ್ಪ ಡಿಕಡೆನ್ಸ್ ಅಂತೀವಲ್ಲ, ಸ್ವಲ್ಪ ಇಡಿಗಾಲ ಕಾಣ್ತಾ ಇದೆ. ಇವತ್ತಿನ ಅನೇಕ ಪ್ರಬಂಧಗಳು ಶ್ರೀರಾಮನವಮಿ ಪಾನಕ ಥರ ತುಂಬ ತೆಳ್ಳಗಾಗ್ತಾ ಇವೆ. ಅದರ ನಡುವೆನೂ ಕೂಡ ಬಹಳ ಉತ್ಕೃಷ್ಟವಾದಂತಹ ಒಂದು ಅಧ್ಯಯನ ಮಾಡಿ ಗಂಭೀರವಾದ ಸಂಶೋಧನೆಯನ್ನು ನಡೆಸಿದಂಥವ್ರು ಇದ್ದಾರೆ. ಅಂಥವು ಇವು ಕಡಿಮೆ. ಸ್ವಲ್ಪ ಕಾಪಿ ಹೊಡೆಯೋದು, ಅದನ್ನ ಇನ್ನೊಬ್ರು ಯಾರ್ದೋ ಇದೆ, ಅದನ್ನು ಅಲ್ಲೊಂದು ಚಾಪ್ಟರ್ ಇಲ್ಲೊಂದು ಚಾಪ್ಟರ್, ಇದು ಆಕ್ಷೇಪಗಳೇನು ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ನಿಜ ಇದೆ ಅಂತ ನನಗೆ ಮನವರಿಕೆ ಆಗಿರೋದ್ರಿಂದ ಆದಷ್ಟು ಒಂದು ಒಪ್ಕೊಂಡು ಮತ್ತು ಬೇರೆ ಮಾರ್ಗಗಳಿಂದ ಇದನ್ನು ಪಡ್ಕೊಳ್ಳೋದು, ಇದು ಕೊಡೋದು ಕೂಡ ಅದು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಇದಕ್ಕೊಂದು ಬಿಗಿ ಬಂದರೆ, ಏಕೆಂದರೆ ಪ್ರತಿಭಾವಂತರಿಗೆ ಇದರಿಂದ ಅನ್ಯಾಯ ಆಗಬಾರ್ದು. ಕಳಪೆಗಳು ಮೇಲಕ್ಕೆ ಹೋಗಿ ನಿಜವಾದ ಗುಣ ಇದ್ದವನು, ಸತ್ವ ಇದ್ದವನು ಕೆಳಗೆ ಬಂದಾಗ ಅವನ ಭವಿಷ್ಯ ಅದು ಮಂಕಾಗ್ಬಿಡುತ್ತೆ. ಹಾಗಾಗಬಾರದು. ಯಾರು ಯೋಗ್ಯರೋ ಆ ಯೋಗ್ಯತೆ ಇರತಕ್ಕಂಥವರಿಗೆ ಆದ್ಯತೆಯೂ ಇದ್ದು, ಮತ್ತು ಉಳಿದವರಿಗೂ ಯೋಗ್ಯರಾಗುವುದಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಅವ್ರನ್ನೂ ಮೇಲಕ್ಕೆ ತೆಗೆದುಕೊಳ್ಳೋದು ಬಹಳ. ಅಂಬೇಡ್ಕರ್ ಅವರು ಹೇಳ್ತಾ ಇದ್ದು ಇದೇನೇ. ಈಗ ಶಕ್ತನನ್ನು ಒಟ್ಟಿಗೆ ಓಡಿಸೋಕೆ ಬಿಟ್ಟರೆ ಅಶಕ್ತನ ಎಲ್ಲಿ ಓಡೋಕ್ಕಾಗೋದ್ರಿಂದ ಅದಕ್ಕೇನು ಮಾಡಬೇಕು ಅಂದರೆ ಅಶಕ್ತನನ್ನು ಸಶಕ್ತನನ್ನಾಗಿ ಮಾಡ್ತಕ್ಕಂಥದ್ದು. ಹಾಗೆ ವಿದ್ಯೆಯ ಕ್ಷೇತ್ರದಲ್ಲಿಯೂ ಕೂಡ ಹಿಂದೆ ಇದ್ದವ್ರನ್ನ ಅವರಿಗೆ ಮುಂದೆ ಬರುವುದಕ್ಕೆ, ಅಂದರೆ ಸಂಪೂರ್ಣವಾದ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಬೇಕಾದ ದಾರಿಯನ್ನು ತೋರಿಸ್ಬೇಕು. ಹಾಗೆ ತೋರಿಸುವ ಸಂದರ್ಭದಲ್ಲಿ ಯೋಗ್ಯತೆ ಇದ್ದವನನ್ನು ತುಳಿದು ಹೋಗುವ ಅದು ಆಗಬಾರದು. ಆದ್ರೆ ಇಲ್ಲಿ ಒಂದು ಸರ್, PhD ಅನ್ನೋದು ಇವಾಗ ಒಂದು ಆಗ್ಲೇಬೇಕು. ಈ ಒಂದು ಪ್ರಮೋಷನ್ಗೆ PhD ಆಗ್ಲೇಬೇಕು. ಈ ಒಂದು ಅನಿವಾರ್ಯ ಸ್ಥಿತಿಯಿಂದ ಈ ತರದ PhDಗಳು ತೆಳುವಾಗ್ತಾ ಇದೆಯಾ? ನಿಜ. ಆ ಒಂದು ಭಾವನೆಯಿಂದ ಅನೇಕ ಸರ್ತಿ ಏನೋ ನನ್ನ ಬದುಕಿಗೆ ಬೇಕು ಅನ್ನುವ ಕಾರಣದಿಂದಾಗಿ ಬಹಳಷ್ಟು ಜನ ಮಾರ್ಗಗಳಿಗೆ ಹೋಗೋದು. ಅನ್ಯ ಮಾರ್ಗಗಳಿಂದ ಹೋಗದೇನೆ ಅವರಿಗಿರೋ ಸಾಮರ್ಥ್ಯದಿಂದನೇ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ನೋಡೋಣ ಮುಂದೆ ಭವಿಷ್ಯ ಹೇಗಾಗುತ್ತೋ. ಅಧ್ಯಯನ ಅನ್ನೋದು ಅಧ್ಯಯನವೇ ಆಗಿರ್ಲಿ. ಬಟ್ ಇವತ್ತಿಗೂ ಬಹಳ ಪ್ರತಿಭಾಶಾಲಿಗಳಾದಂಥವ್ರೆ. ಹಿಂದೆ ಏನಿತ್ತು, ಬರೀ ಪ್ರತಿಭಾಶಾಲಿಗಳೇ ಇದ್ದಿದ್ದರಿಂದ ಎಲ್ಲರೂ ಆಗಿದ್ದಾರೆ ಅಂದ್ಕೊಳ್ತಿದ್ವಿ. ಯಾಕೆಂದ್ರೆ ಓದ್ತಾ ಇದ್ದವ್ರ ಸಂಖ್ಯೆನೇ ಕಡಿಮೆ. ಈಗ ಸಮೂಹ ಶಿಕ್ಷಣ ಮಾಧ್ಯಮದ ಸಂದರ್ಭದಲ್ಲಿ ಹೆಚ್ಚಾಗಿ ಇರೋ ಜಳ್ಳು ಸ್ವಲ್ಪ ಜಾಸ್ತಿ ಇರಬಹುದು, ಆದರೆ ಗಟ್ಟಿ ಇನ್ನೂ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ನಿಮ್ಮ ಇಷ್ಟು ದಶಕಗಳ ಬದುಕು, ದೊಡ್ಡ ಬದುಕು, ಆ ದೊಡ್ಡ ಬದುಕಿನಲ್ಲಿ ಅಷ್ಟೇ ಗಟ್ಟಿಯಾಗಿ ನಿಮ್ಮ ಜೊತೆ 7 ದಶಕಗಳ ಕಾಲ ಇದ್ದವರು ಕಮಲಾ ಮೇಡಮ್. ನಿಮ್ಮಿಬ್ಬರ ಹೆಸರು ಇಲ್ಲದ ಅದನ್ನ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಒಂದು ಆದರ್ಶ ದಾಂಪತ್ಯದ ಮೇಲೆ ಜರ್ಮನಿಯ ಒಂದು ಯಾಸ್ಮಿನ್ ಅವರು ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ರು, ಜಗತ್ತಿನ 5 ಅಪರೂಪದ ದಂಪತಿಗಳು ಅನ್ನುವ ಒಂದು ಆ ಕಾನ್ಸೆಪ್ಟ್ ಅಲ್ಲಿ ಡಾಕ್ಯುಮೆಂಟ್ರಿ ಮಾಡಿದಾಗ ನಿಮ್ಮಿಬ್ಬರ ಜೋಡಿ ಕೂಡ ಅದರಲ್ಲಿ ಇತ್ತು. ಸರ್, ಹೇಗಿತ್ತು ದಾಂಪತ್ಯ? ನಮ್ಗೆ ಆಸಕ್ತಿ ಇರೋದು ನಿಮ್ಮ ಬರವಣಿಗೆಯ ದಾಂಪತ್ಯ ಹೇಗಿತ್ತು? ನೀವು ಅವರಿಗೆ ಎಷ್ಟು ಒದಗಿದ್ರಿ, ಅವರು ನಿಮ್ಗೆ ಎಷ್ಟು ಒದಗಿದ್ರು? ಕಮಲಾ ಹಂಪನ ಅವರು ಒಂದು ರೀತಿಯಲ್ಲಿ ನನಗೆ ತಂದೆ ತಾಯಿ ಮೊದಲನೇ ಗುರು, ಪಾಠ ಹೇಳಿದಂಥ ಗುರುಗಳು ಇಬ್ಬರನೇ ಗುರು. ನನಗೆ ಪತ್ನಿಯಾಗಿ ಬಂದಂತಹ ಕಮಲಾಂಪನ ಕೂಡ ನಾನು ಗುರುಸ್ಥಾನದಲ್ಲೇ ನೋಡೋಕ್ಕೆ ಇಷ್ಟಪಡ್ತೇನೆ. ಅವಳಿಂದ ನಾನು ತುಂಬ ತಿಳ್ಕೊಂಡೆ. ಬದುಕಿನ ಶಿಸ್ತು, ಕುಟುಂಬದ ಸಂರಕ್ಷಣೆ ಕೊಡಬೇಕಾದಂಥ ಜವಾಬ್ದಾರಿಗೆ ನಾನು ನಿರ್ವಹಿಸಬೇಕಾದಂಥ ರೀತಿ,
ಇದರ ನಡುವೆ ನಮ್ಮ ಅಧ್ಯಯನಶೀಲತೆ ಅದು ಸೋರು ಹೋಗಬಾರ್ದು ಅಂತ ಅದನ್ನು ಒಟ್ಟೊಟ್ಟಿಗೆ ತೂಗಿಸಿಕೊಂಡು ಹೋಗುವ ಸಾಮರ್ಥ್ಯವನ್ನು ರೂಪಿಸಿದ ರೀತಿ. ಮತ್ತು ಕಮಲಾಂಪನ ನಾವು 6 ವರ್ಷ ಸಹಪಾಠಿಗಳಾಗಿದ್ದವರು. ಇಂಟರ್ಮೀಡಿಯೇಟ್ 2 ವರ್ಷ, ಬಿ ಆನರ್ಸ್ 3 ವರ್ಷ, MA 1 ವರ್ಷ, 6 ವರ್ಷ. ಅದರಿಂದ ನಮ್ಮದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಲವ್ ಅಟ್ ಮೆನಿ ಸೈಟ್ಸ್. ನೋಡ್ತಾ ಆಮೇಲೆ ಇವಳು ಮತ್ತೆ ನಾವು ಬೇರೆ ಚರ್ಚಾ ಸ್ಪರ್ಧೆಗಳಲ್ಲಿ ಅದರೆಲ್ಲ ಭಾಗವಹಿಸ್ತಾ ಇದ್ವಿ. ಮತ್ತು ಕಮಲಾಂಪನ ತುಂಬ ಶಿಸ್ತಿನ ವಿದ್ಯಾರ್ಥಿನಿ ಅವಳು. ಆ ಕಾಲದಲ್ಲಿ ಹಾಗಿತ್ತು ಮಹಾರಾಜ ಕಾಲೇಜು ಅಂತಂದರೆ ಎಲ್ಲ ಥರದ ಇದನ್ನು ಇದ್ದರು. ಆದರೆ ಇವರು ಓದಿನಲ್ಲಿ, ತರಗತಿಗೆ ಬಂದು ಹೋಗೋದರಲ್ಲಿ, ಬಟ್ಟೆ ಬರೆಗಳಲ್ಲಿ, ಅಧ್ಯಯನಶೀಲತೆಯಲ್ಲಿ, ಗ್ರಂಥಾಲಯದ ಪ್ರಯೋಜನವನ್ನು ಪಡೆಯುವುದರಲ್ಲಿ ಅದರಲ್ಲಿ ಎಂದೂ ಹಿಂದೆ ಬೀಳ್ತಾ ಇರಲಿಲ್ಲ. ಮತ್ತು ಆಗ ನಾವು 25 ಜನ ವಿದ್ಯಾರ್ಥಿಗಳಲ್ಲಿ 3 ಜನ ವಿದ್ಯಾರ್ಥಿನಿಯರು, ಇನ್ನು 22 ಜನ ನಾವು ಹುಡುಗರಿದ್ದಿದ್ದು. ಅಷ್ಟು ಹುಡುಗರ ನಡುವೆ ಈ 3 ಜನ ಚೆನ್ನಾಗಿ ಬಹಳ ರೀತಿಯಲ್ಲಿ ನಡ್ಕೊಳ್ತಾ ಇದ್ದು. ಈ ಸಭ್ಯತೆ, ಈ ಸಂಸ್ಕಾರ. ಮತ್ತು ನಮ್ಮಲ್ಲಿ ಏನಾಯಿತು, ಅವ್ರನ್ನೇ ನಾವು ಅನುರಾಗ, ಪ್ರೀತಿ ಇಲ್ಲಿ ತೇಲು ಹೋಗ್ಬಿಟ್ವಿ ನಾವು. ಆದರೆ ಅಧ್ಯಯನ ಬಿಡಲಿಲ್ಲ. ನಾವು ಓದ್ತಾ ಇರುವಾಗಲೇ ನಾವು ಪ್ರಣಯಿಗಳಾಗ್ಬಿಟ್ಟು, ನಮ್ಮ ಮೇಷ್ಟ್ರುಗಳು ಕೂಡ ಅದು ಗೊತ್ತಿತ್ತು. ಆಮೇಲೆ ಅದೊಂದು ಪ್ರಪಂಚ, ಪ್ರಣಯ ಪ್ರಪಂಚ. ಆದರೆ ನಮ್ದು ಏನು ಅಂದರೆ, ಅವರು ಒಂದು ಪರಿಶಿಷ್ಟ ಇದಕ್ಕೆ ಸೇರಿದಂಥ ಕಮಲಾಂಬನ. ನಾನು ಜೈನ ಅವರು ಬೇಡ್ರು ನಾಯಕರು ಅಂತಾರಲ್ಲ ಇದು. ಸೊ ನಮ್ಮ ತಂದೆ ತಾಯಿಗಳಿಗೆ ನಾವು ಪ್ರೀತಿಸಿ ಮದುವೆ ಆಗ್ತೀವಿ ಅನ್ನೋದು ಇದು ಆಟಮ್ ಬಾಂಬ್ ಹಾಕ್ತಾಯಿತ್ತು ನಮ್ಮ ಕುಟುಂಬಕ್ಕೆ. ಯಾಕೆಂದರೆ ನಮ್ಮ ತಂದೆ ಶಾನ್ಭೋಗ್ರು, ಒಂದು ಎಲ್ಲ ಇದ್ದವರು, ಹಳ್ಳಿಯ ಯಜಮಾನರು. ನಮ್ಮದು ಸ್ವಲ್ಪ ಮಡಿ ಮನೆತನದ ಅದೆಲ್ಲ ಆಚರಿಸ್ತಾ ಇದ್ದು. ಅಂಥ ಕುಟುಂಬದಲ್ಲಿ ಒಮ್ಮೆಲೆ ಅಗ್ನಿ ವಾಲ್ಕೆನ ಸ್ಫೋಟ ಆಗೋಯ್ತಲ್ಲ, ನಮ್ಮ ತಂದೆ ತಾಯಿಗಳು ಒಪ್ಪಲಿಲ್ಲ, ತೀವ್ರವಾದ ವಿರೋಧ ಆಯಿತು. ಇರಲಿ, ಅದು ದೊಡ್ಡ ಕಥೆ. ಅಂದರೆ ನಮ್ಮ ಪ್ರಣಯ ಪ್ರೇಮಕಾಂಡ ಹೋಗಿ ಯುದ್ಧಕಾಂಡ ಆಗಿಬಿಟ್ಟಿತ್ತದು. ಅಂಥ ಸಂದರ್ಭದಿಂದ ನಾವು ಚಲಿತರಾಗಲಿಲ್ಲ. ನಮ್ಮ ನಿಷ್ಠೆಯಿಂದ, ನಮ್ಮ ಪ್ರೀತಿಯಿಂದ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಾವು ಪಾರಾಗಿ ಬಂದದ್ದಿದೆಯಲ್ಲ, ಅದೇ ಒಂದು ದೊಡ್ಡ ಸಾಹಸ. ನಮ್ಮ ನರಸಿಂಹಯ್ಯನವರು, ನರಸಿಂಹಯ್ಯನವರು ನ್ಯಾಷನಲ್ ಕಾಲೇಜು ಶಿಕ್ಷಣ ಕೃತಿಯಲ್ಲಿ ಮಹಾಪುರುಷ. ಅವರು ನಮ್ಮ ಅಕ್ಕಪಕ್ಕದ ಊರಿನವರು. ಅವರಿಗೆ ವಿಷಯ ಗೊತ್ತಾಗ ಅವ್ರು ಹೇಳೋರು, ನೋಡಪ್ಪ ನಾನು HN, ನೀನು HPN. ಈ ಸಂದರ್ಭದಲ್ಲಿ 6 ವರ್ಷ ಆದಮೇಲೆ ನೀವು ಒಟ್ಟಿಗೆ ಇರಬೇಕಪ್ಪ, ನೀವು ಬೇರೆ ಬೇರೆ ಆಗೋದು ಚೆನ್ನಾಗಿದೆ ಅಂತ ನಮಗೊಂದು ಆತ್ಮಸ್ಥೈರ್ಯವನ್ನು ಕೊಟ್ಟಂಥವರು ನರಸಿಂಹಯ್ಯನವರು. ಹೀಗೆ ಅವೆಲ್ಲಕ್ಕಿಂತ ಮುಂಚೆಯಾಗಿ ನಾವು ತೀರ್ಮಾನ ಮಾಡಿದ್ವಿ, ಏನೇ ಆಗಲಿ ನಾವು ಒಟ್ಟಿಗೆ ಇರೋದು, ಏನು ಕಷ್ಟ ಬರುತ್ತೋ ಒಟ್ಟಿಗೆ ಸಿಗಿಸೋದು, ಗೆಲ್ಲೋದಾದರೆ ನಾವು ಮುಂದಕ್ಕೆ ಹೋಗೋಣ ಅಂತ ಗೆದ್ವಿ. ಗುರುಗಳ ಆಶೀರ್ವಾದ, ನಮ್ಮ ಆತ್ಮಸ್ಥೈರ್ಯ ಮತ್ತು ಕಮಲಾಂಪನ ಕೊಟ್ಟಂಥ ಬೆಂಬಲ. ಆಕೆ ಒಂಥರ ಒನಕೆ ಓಬವ್ವ ಅಂತೀವಲ್ಲ ಹಾಗೆ, ಅಥವಾ ಝಾನ್ಸಿ ರಾಣಿ ಇದ್ದ ಹಾಗೆ ಈ ಥರ. ಏಕೆಂದರೆ ಕಮಲಾಂಪನ ಏನಾದರೂ ಸ್ವಲ್ಪ ಅಧೀರಳಾಗಿದ್ದರೆ ನಾನು ಅಧೀರನಾಗಿ ಹೋಗ್ತಾ ಇದ್ದೆ. ಆದರೆ ಆಕೆ ಶಿ ಸ್ಟುಡ್ ಬೈ ಮೀ, ಮತ್ತು ನನ್ನ ಬದುಕನ್ನು ರೂಪಿಸಿದ್ರು. ಹೋಗ್ಬಿಟ್ರು. ಹನ್ನೊಂದು ತಿಂಗಳಾಯ್ತು. ನನಗಿನ 1 ವರ್ಷ ದೊಡ್ಡವರಾಯ್ತರು. 1 ವರ್ಷ, 3 ಮಕ್ಕಳು, ಒಳ್ಳೆ ರತ್ನದಂಥ ಮಕ್ಕಳನ್ನು ನೋಡಿ. ಎಷ್ಟು ಕಷ್ಟ ರೀ ಸಂಸಾರದಲ್ಲಿ. ನಾವು ಗಂಡಸರು ಹೇಗೋ ಇರ್ತೀವಿ, ಹೆಂಗಸರ ಕಷ್ಟ ದೇವರಿಗೆ ಗೊತ್ತು. ಕಾಲೇಜಿಗೆ ತಯಾರಾಗಬೇಕು, ಪಾಠ ಹೇಳಕ್ಕದನ್ನೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಹೋಗಬೇಕು, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಅವರಿಗೆ ಬಟ್ಟೆ ಬರೆಯದಾಕಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಪ್ಯಾಕ್ ಮಾಡಿಕೊಡ್ಬೇಕು, ತಾನು ಪ್ಯಾಕ್ ಮಾಡಿಕೊಡ್ಬೇಕು. ಅವಾಗೇನು ನಮಗಿನ್ನೂ ಕಾರ್ ಇರಲಿಲ್ಲ. 11ನೇ ನಂಬರ್ ಬಸ್ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧಿ. ಆ ಕಡೆ ಗಾಂಧಿ ಬಜಾರಿಂದ ಈ ಕಡೆ ಮಲ್ಲೇಶ್ವರಂ 18ನೇ ಕ್ರಾಸ್ವರೆಗೂ ಹೋಗೋದು. ನಾವು ಮಲ್ಲೇಶ್ವರಲ್ಲಿದ್ದು ಹೋಗಿ ಇನ್ನೇನು ಬಸ್ ಬರುತ್ತೆ ಅನ್ನೋಷ್ಟೊತ್ತಿಗೆ ಓಡೋಗಿ ನಿಂತ್ಕೊಂಡು
ಸಂಸಾರ ನಿಲ್ಲಿಸಿದ್ಲು ಕಮಲಾಂಬ. ಇದರ ಬರೀ ಕಮಲಾಂಬನ ನಾನು ಹೇಳ್ತಾ ಇರುವಾಗ ಇದು ಇಡೀ ಮಹಿಳಾ ಪ್ರಪಂಚಕ್ಕೆ ಪ್ರಾತಿನಿಧಿಕವಾಗಿ ನಾನು ಹೇಳ್ತಾ ಇದ್ದೆ. ಎಲ್ಲ ಮನೆಯಲ್ಲೂ ಇಂತಹ ಕಷ್ಟದಿಂದ ಬಂದು ಆ ಕುಟುಂಬ ನಿಲ್ಲಿಸ್ತಾರಲ್ಲ ಮಹಿಳೆ, ಆಕೆ ತಾಯಿ, ಆಕೆ ದೇವಿ, ಆಕೆಗೆ ನಮಸ್ಕಾರ. ಕಮಲಾಂಬನ ಹಾಗೆ ನನ್ನ ಕುಟುಂಬಕ್ಕೆ ಆಕೆ ಮಾಡಿದಂಥ ನಮ್ಮ ನಿಲ್ಲಿಸಿದಂಥ ರೀತಿ ಇವತ್ತು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿರೋದಕ್ಕೆ ಕಾರಣ ಕಮಲಾಂಬನ ಅಂದರೆ ಈಗ ಹಂಪನ ಮೈನಸ್ ಹಂಪನ ಈಕ್ವಲ್ 0 ಅಂತ ಹೇಳ್ಬೋದು. ಅಷ್ಟು ಸಾಕು, ಒಂದು ಹೋಲಿಕೆಲ್ಲ ಅಷ್ಟು ಮಟ್ಟಿಗೆ ಇದೆ. ಕ್ಷಮಿಸಿ, ಸ್ವಲ್ಪ ಭಾವುಕನಾದೆ. ಹೇಳಿ, ಮನುಷ್ಯ ಭಾವುಕ ಆದ್ರೆ ಅವನು ಜೀವಂತ ಇದ್ದಾನೆ ಅಂತ ಅಲ್ವಾ ಸರ್ ಅರ್ಥ? ಚಾರು ವಸಂತ ನಿಮ್ಮ ಬಹಳ ಇಷ್ಟದ ಕಾವ್ಯ ತುಂಬಾ ಭಾಷೆಗಳಿಗೆ ಅನುವಾದ ಆಯ್ತು, ಅದ್ರ ಬಗ್ಗೆ ಹೇಳಿ. ಅದೇನಂದ್ರೆ ಈ ಗುಣಾಢ್ಯನ ಇದ್ದಾನಲ್ಲ, ಅವನು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಇದ್ದ ಅಂತ ಕಾಣುತ್ತೆ. ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಯನ್ನ ಆತ ರಚಿಸಿದ. ಆ ಕಾವ್ಯ ಇಲ್ಲ, ಮೂಲ ದೊರಕಲಿಲ್ಲ. ಆದರೆ ಪುಣ್ಯವಶಾತ್ ಸಂಸ್ಕೃತದಲ್ಲೇ ಅದರ ಅನುವಾದಗಳಿವೆ. ಕಥಾ ಸರಿಸಾಗರ ಇವತ್ತೇನಿದೆ ಅದು ಗುಣಾಢ್ಯನ ಬೃಹತ್ ಕಥೆಯ ಸಂಸ್ಕೃತ ಆವೃತ್ತಿ. ಹೀಗಾಗಿ ಅದರಲ್ಲಿ ಈ ಥರದ ಕಥೆಗಳು ತುಂಬ ಇವೆ. ಗುಣಾಢ್ಯನ ಬೃಹತ್ ಕಥೆಯ ಒಂದು ವೈಶಿಷ್ಟ್ಯ ಅಂದರೆ ನಮ್ಮಲ್ಲಿ ರಾಮಾಯಣ ಮಹಾಭಾರತಕ್ಕೆ ಮಾತ್ರ ನಾವು ಹೇಳ್ತೀವಿ. ಆ ಥರ ಸ್ಥಾನಮಾನವನ್ನು ನಾವು ಕೊಡಬೇಕಾದದ್ದು ಗುಣಾಢ್ಯನ ಬೃಹತ್ ಕಥೆ ಮತ್ತು ಜನಸೇನಾಚಾರ್ಯರು, ಗುಣಭದ್ರಾಚಾರ್ಯರು ರಚಿಸಿರ್ತಕ್ಕಂಥ ಮಹಾಪುರಾಣ, ಇವು ಬಹಳ ಪ್ರಮುಖವಾದದ್ದು. ಗುಣಾಢ್ಯನ ಬೃಹತ್ ಕಥೆಯಲ್ಲಿ ಇರುವ ಕಥೆಗಳದ ವೈಶಿಷ್ಟ್ಯ ಏನು ಅಂದರೆ ರಾಜಾರಾಣಿಯರ ಕಥೆಗಳಲ್ಲ ಅವನು ಕೊಡೋದು, ಜನಸಾಮಾನ್ಯರ ಕಥೆ. ವರ್ತಕರ ಕಥೆ ಇದೆ, ಕೃಷಿಕರ ಕಥೆ ಇದೆ, ವ್ಯವಸಾಯ ಮಾಡೋರ ಕಥೆ ಇದೆ. ಹೀಗೆ ನಾನಾ ವೃತ್ತಿಗಳಲ್ಲಿರುವ ಇಂತಹದ್ದನ್ನು ಅವನು ಬರೆದಿದ್ನಲ್ಲ, ಅದನ್ನು ಒಂದು ಪ್ರಣಯ ಕತೆ ಅದು ಸಂಸ್ಕೃತದಲ್ಲಿ ಬಂದು ಆಮೇಲೆ ಜೈನ ಕಾವ್ಯಗಳಲ್ಲಿ ಚಾರುದತ್ತನ ಒಂದು ಕತೆ. ಆತ ಶ್ರೀಮಂತ ವರ್ತಕ ಕುಟುಂಬದಿಂದ ಬಂದವನು. ಅವನಿಗೆ ಇನ್ನೊಂದು ಶ್ರೀಮಂತ ಕುಟುಂಬದಿಂದ ಮದುವೆ ಮಾಡಿದ್ರೂ ಅವನು ಒಬ್ಬ ವೇಶ್ಯೆಯಲ್ಲಿ ಅನುರಕ್ತನಾಗಿ ಅಲ್ಲಿ 12 ವರ್ಷ ತನ್ನ ಯೌವನವನ್ನು ಅಲ್ಲೇ ಕಳೆದು ಆಸ್ತಿಯನ್ನೆಲ್ಲ ಅವನು ನಿರ್ಗತಿಕನಾಗುವ ಒಂದು ಕುಟುಂಬದ ಸ್ಥಿತಿ ಬರುತ್ತೆ. ಆಮೇಲೆ ಮತ್ತೆ ಅವನು ಅದರಿಂದ ಪಾಠ ಕಲಿತು ಸಮುದ್ರಯಾನ ಮಾಡಿ ಆ ಕುಟುಂಬದ ಘನತೆಯನ್ನು ಕಾಪಾಡಿ ಮರಳು ಪಡೆಯುತ್ತಾನೆ. ಇದು ಕಥೆ. ನಾನು ಅದರಲ್ಲಿ ನಮ್ಮ ಸಮಕಾಲೀನ ನಮ್ಮ ಭಾರತೀಯ ಸಮಾಜವನ್ನು ಅಲ್ಲಿ ಚಿತ್ರಿಸೋದಕ್ಕೆ ಹೊರಟಿದ್ದೇನೆ. ಶೋಷಿತರು, ದಾಸ್ಯದಲ್ಲಿರೋರು, ಸ್ತ್ರೀಯರ ತ್ಯಾಗ. ಈಗ ನಾನೇನು ನಮ್ಮ ಕುಟುಂಬದಲ್ಲಿ ಇಂತಹ ತ್ಯಾಗದ ಮಹಿಳೆಯರನ್ನು ಅದರಲ್ಲಿ ನಾನು ತಂದಿದ್ದೇನೆ. ಒಬ್ಬ ವೇಶ್ಯೆಯನ್ನು ಕೂಡ ವೇಶ್ಯೆಯರಲ್ಲೂ ಬಹಳ ಶ್ರೇಷ್ಠರಾದಂಥವರು, ನಿಷ್ಠರಾದಂಥವರು, ಪ್ರಾಮಾಣಿಕರಾದವರು, ಪ್ರೀತಿಗೆ ಬೆಲೆ ಕೊಡ್ತಕ್ಕಂಥವರು, ಬರೀ ಹಣಕ್ಕೆ ಮಾತ್ರ ಅಂಥವರು ಪಾತ್ರಗಳನ್ನು ನಾನು ಅಲ್ಲೇ ತಂದಿದ್ದೇನೆ. ಮತ್ತು ನಮ್ಮ ಸಮಾಜದಲ್ಲಿ ಎಂತೆಂಥ ದುಷ್ಟ ಪದ್ಧತಿಗಳಿರ್ತವೆ. ಈಗ ತಲೆ ಮೇಲೆ ಮರ ಹೊರುವ ಆ ಪದ್ಧತಿಗಳು, ಇದನ್ನೆಲ್ಲ ಜಾತ್ರೆಗಳು, ನಮ್ಮ ಜಾತ್ರೆಗಳು ಅಂತ ಎಂತೆಂಥ ಜಾತ್ರೆಗಳಿವೆ. ಆ ಜಾತ್ರೆಯ ಸೊಗಸನ್ನು, ಆ ಜಾತ್ರೆಗಳಲ್ಲಿ ಹೋಗೋ ಜನ ಯಾವ್ಯಾವ ಥರದ, ಇದನ್ನೆಲ್ಲ ನಾನು ಚಿತ್ರಿಸಿದಂಥ ಈ ಕಾವ್ಯ 1 ತಿಂಗಳಲ್ಲಿ ನಾನು ಬರೆದೆ. ಯಾಕೆ ಅಂತಂದರೆ ನಾನು ಈಗ ತಾನೇ ಹೇಳ್ತೇನೆ, ಪಂಪ 6 ತಿಂಗಳಲ್ಲಿ ಬರೆದ, 3 ತಿಂಗಳಲ್ಲಿ ಬರೆದ ಅಂತ. ಅವರೆಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿದ್ದು ನಾನು ವಿಶೇಷವಾಗಿ ನನ್ನನ್ನು ಗುರುತಿಸೋದು ಒಬ್ಬ ಸಂಶೋಧಕನಾಗಿ, ಪಾಂಡಿತ್ಯದ ಒಬ್ಬ ಪ್ರಭುವಾಗಿ ನನ್ನನ್ನು ಗುರುತಿಸ್ತಾರೆ. ಆದರೆ ವಾಸ್ತವವಾಗಿ ನನ್ನ ಎಲ್ಲ ಇಂತಹ ಬೇರೆ ಬೇರೆ ಭಾಷೆಯ ಕಾವ್ಯಗಳನ್ನು, ಕನ್ನಡದ ಕಾವ್ಯಗಳನ್ನು, ಸಂಸ್ಕೃತದ, ಪ್ರಾಕೃತದ, ಹಿಂದಿಯ, ಹೀಗೆ ತೆಲುಗಿನ, ಯಾಕೆಂದರೆ ತೆಲುಗು ನನಗೆ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲಿಯ ತೆಲುಗು ಕಾವ್ಯಗಳನ್ನು. ಆಮೇಲೆ ನಾನು ತಮಿಳು ತುಂಬ ಅಧ್ಯಯನ, 2 ವರ್ಷ MA BA ಆನರ್ಸ್ ಪರೀಕ್ಷೆಗೆ ಓದಂಥವನು ನಾನು. ತಮಿಳು ಅಲ್ಲಿ ಶಿಲಪದಿಗಾರಂ, ಮಣಿಮೇಗಲೈ, ವಲಯಾಪತಿ, ಕುಂಡಲಕೇಶಿ, ಜೀವಗತಿ ಇಂಥ ಕಾವ್ಯಗಳನ್ನೆಲ್ಲ ಓದಂಥವನು. ಅಲ್ಲಿಯ ಶಿಲಪದಿಗಾರಂ ಪ್ರಣಯದ ಕತೆ ಏನ್ರಿ. ಸೊ ಇಂಥವೆಲ್ಲ ಓದಿ ನನಗೊಬ್ಬ ಪ್ರಣಯಿ ಇಲ್ಲಿ ಕೂತಿದ್ದ, ನಾನೇ ಒಬ್ಬ ಪ್ರಣಯ ಅಂತ ಅಂದ್ಕೋಬಹುದು. ಅದು ಹೊರಗೆ ಬರೋದಕ್ಕೆ ಕಾಯ್ತಾ ಇತ್ತು. ಅಂಥ ಅವಕಾಶ ಒಮ್ಮೆಲೆ ಸಿಕ್ಕಿದ ತಕ್ಷಣ 1 ತಿಂಗಳು ಬರೆದೆ. ಅದು ಕನ್ನಡದಲ್ಲಿ ಬರೆದೆ. ಈಗ ಅದು ತೆಲುಗು
ಮಲಯಾಳಂ, ಹಿಂದಿ, ಗುಜರಾತಿ, ಉರ್ದು, ಪರ್ಷಿಯನ್ನು ಈ ಥರ 17 ಭಾಷೆಗಳಲ್ಲಿ ಪರ್ಷಿಯನ್ ಟ್ರಾನ್ಸ್ಲೇಷನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಹೀಗೆ 17 ಭಾಷೆಯಲ್ಲಿ ನನಗೆ ಹೆಮ್ಮೆ ಏನಂದರೆ ಇದು ಹಂಪನ ಕಾವ್ಯ 17 ಭಾಷೆಗೆ ಹೋಯ್ತು ಅಂತ ಅಲ್ಲ, ಕನ್ನಡದ ಒಂದು ಕಾವ್ಯ 17 ಭಾಷೆಗೆ ಹೋಗಿ ನಮ್ಮ ಕನ್ನಡದ ಸೌಷ್ಠವವನ್ನು, ಕಾಂತಿಯನ್ನು, ಮಹತ್ವವನ್ನು ಅಲ್ಲಿ ಬಿಂಬಿಸೋದಕ್ಕೆ ಸಾಧ್ಯವಾಯ್ತಲ್ಲ ಅನ್ನೋದು ನನಗೆ ಅನಿರ್ವಚನೀಯವಾದಂತಹ ಆನಂದವನ್ನು ಕೊಟ್ಟ, ಪುಳಕವನ್ನು ಉಂಟು ಮಾಡಿದಂಥ ಸಂಗತಿ. 115 ಕೃತಿಗಳು ನಿಮ್ಮದು. ಯಾವ್ದು ಇಷ್ಟದ ಕೃತಿ? ಎಲ್ಲ ಇಷ್ಟನೇ, ಅರ್ಥ ಆಗುತ್ತೆ ನನಗೆ, ನೀವೇ ಬರ್ದಿರೋದು. ಆದ್ರೆ ಅದ್ರಲ್ಲೂ ಒಂದು ಇಲ್ಲ, ನನ್ಗಿದು ನನ್ನ ಕಾವ್ಯ, ನನ್ನ ಇಷ್ಟದ, ನಾನು ಏನ್ ಹೇಳಬೇಕು ಅದನ್ನೆಲ್ಲ ಇದ್ರಲ್ಲಿ ಹೇಳಿದೀನಿ ಅನ್ಸಿದ ಕಾವ್ಯ ಯಾವುದು ಅಥವಾ ಕೃತಿ ಯಾವುದು? ಕಾವ್ಯ ಇದು ಚಾರು. ಆದರೆ ಒಂದು ಸಂಶೋಧನಾ ಕೃತಿ ಅಂತಂದ್ರೆ ಪ್ರಾಕೃತ ಕಥಾ ಸಾಹಿತ್ಯದ ಆಕೃತಿ, ಆಶಯ ಅದನ್ನಿಟ್ಕೊಂಡು ಒಂದು 400-500 ಪುಟದ ಕೃತಿಯನ್ನು ರಚಿಸಿದ್ದೇನೆ. ಅದು ಬಹಳ ಮುಖ್ಯ. ಅದು ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಗಳಿಸಬೇಕು ಅನ್ನೋರಿಗೆ ಇದು ಬೇಸಿಕ್ ಟೆಕ್ಸ್ಟ್ ಇದ್ದಾಗೆ ಇದೊಂದು. ಆಮೇಲೆ ದ್ರಾವಿಡ ಭಾಷಾ ವಿಜ್ಞಾನ ಅಂತ, ಅದು ಸುಮಾರು 1,00,000 ಪ್ರತಿ ಖರ್ಚಾಗಿದೆ ಇದುವರೆಗೂ. ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಅದು ನಿರಂತರ ಪಠ್ಯಪುಸ್ತಕ ಮತ್ತು ಅಥವಾ ಆಕರ ಗ್ರಂಥವಾಗಿ ಸೋರ್ಸ್ ಬುಕ್, ರೆಫರೆನ್ಸ್ ಬುಕ್ ಆಗಿ ಇರ್ತಕ್ಕಂಥದ್ದು. ಅದರ ಶ್ರೇಯಸ್ಸು ನನಗೆ ಗುರುಗಳಾದ ತೀನಂಶ್ರೀಯವರು ಬೋಧಿಸಿದಂಥ ಬಿತ್ತಿದ ಕಾಳುಗಳನ್ನು ನಾನು ಅಷ್ಟು ವಿಸ್ತರಿಸಿಕೊಂಡು ನನ್ನ ಸ್ವಂತ ಅಧ್ಯಯನದಿಂದ ಸಂಗತಿಗಳನ್ನು ಸಂಕಲಿಸಿ ರಚಿಸಿದಂತಹ ಒಂದು ಮಹತ್ವದ ಕೃತಿ. ಅದನ್ನು ವಿದ್ವಾಂಸರು ಮೆಚ್ಚಿಕೊಂಡಿದ್ದಾರೆ, ವಿದ್ಯಾರ್ಥಿಗಳು ಮೆಚ್ಚಿಕೊಂಡಿದ್ದಾರೆ. ಇದು ನನ್ನ ಧನ್ಯತೆ. ಕಮಲಾ ಮೇಡಮ್ದು ಯಾವ ಕೃತಿ ನಿಮ್ಗೆ ಇಷ್ಟ ಅವರ ಸ್ವತಂತ್ರ ಕೃತಿಗಳಲ್ಲಿ? ಅವರು ನೋಡಿ, ಕಮಲಾಂಪನ ಅವರು ಸೃಜನಾತ್ಮಕವಾದಂತಹ ಬರಹ ತುಂಬ ಇದೆ. ಕಥಾ ಸಂಕಲನಗಳಿವೆ, ವಿಮರ್ಶಾ ಕೃತಿಗಳಿವೆ. ಮತ್ತು ಅವರ ಸಪ್ನಾ ಬುಕ್ ಹೌಸ್ನವರು ಅವರ ಸುಮಾರು 13 ದೊಡ್ಡ ಸಂಪುಟಗಳನ್ನು, ಒಂದೊಂದು 600-800 ಪುಟದ ಆ ಕೃತಿಗಳ ಮೂಲಕ ಕಮಲಾಂಪನ ಅಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಅದು ಅವರು ವಿಶಿಷ್ಟವಾದಂಥ ಕೊಡುಗೆ. ಅದಕ್ಕಿಂತ ಮುಖ್ಯವಾದ ಕೊಡುಗೆ ಅವರು ಹೋರಾಟಗಾರ್ತಿ, ಛಲಗಾರ್ತಿ. ಕರ್ನಾಟಕಕ್ಕೆ ಒಂದು ಮಹಿಳಾ ಪರವಾದಂತಹ ಮುಖವಾಣಿಯಾಗಿ ನಿಂತು ಅವರು ಮಾಡಿದಂತಹ ಸಾಧನೆ ಬಹಳ ದೊಡ್ಡದು. ಒಂದು ಮಹಿಳಾ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗೋದಕ್ಕೆ ಅವರ ಪಾತ್ರ ತುಂಬ. ಮತ್ತು ಇವತ್ತು ಪ್ರತಿಯೊಬ್ಬ ಲೇಖಕಿಗೂ ಒಂದು 5 ಲಕ್ಷ ರೂಪಾಯಿ ಮಹತ್ವದ ದಾನಚಿತ್ತಮಣೆ ಅತ್ತಿಮಬ್ಬೆ ಪ್ರಶಸ್ತಿ ಅದನ್ನು ಸ್ಥಾಪಿಸೋದಕ್ಕೆ ಕಾರಣ ಅವರೇನೆ ಸರ್ಕಾರ ಜೊತೆಯಲ್ಲಿ ಹೋರಾಡಿ ಅದನ್ನು ಮಾಡಿದರು. ಮತ್ತು ರಾಣಿ ಅಬ್ಬಕ್ಕ ದೇವಿ ಪ್ರತಿಮೆ ನೋಡಿ ಇವತ್ತು ಇಸ್ಕಾನ್ ಇದರ ಮುಂದೆ ಇದೆ. ಮತ್ತು ಇಂತಹ ಹೋರಾಟಗಳಲ್ಲಿ ನನಗಿಂತ ಗಟ್ಟಿಯಾಗಿ ಮುಂದೆ ಇದ್ದಂಥವರು ಕಮಲಾಂಪನ ಅವರು. ಪ್ರಾಯಶಃ ನಿಮ್ಮ ಇಬ್ಬರ ಈ ಕೆಲಸಗಳನ್ನ ನೋಡಿ ನಿಮ್ಗೆ ಸಾಹಿತಿಗಳಲ್ಲಿ ತುಲಾಭಾರ ಮಾಡಿಸ್ಕೊಂಡ ದಂಪತಿಗಳು ನೀವು. ಸುವರ್ಣ ಪುಷ್ಪಗಳ ದೃಷ್ಟಿ ಆಯ್ತು ನಿಮಗೆ ನೋಡಿ. ಹಿಂದೆ ಎಲ್ಲ ರಾಜರುಗಳು ಅವರ ಆಸ್ಥಾನದವ್ರನ್ನ, ಅವ್ರನ್ನೆಲ್ಲ ಅಥವಾ ಸಾಧನೆ ಮಾಡೋದವ್ರನ್ನ ತುಲಾಭಾರ ಮಾಡಿ ಅವರ ತೂಕದ ವಸ್ತುವನ್ನು ದಾನ ಮಾಡ್ತಾ ಇದ್ರು. ಇದುವರೆಗೆ ಕನ್ನಡದಲ್ಲಿ ಆ ಸಾಹಿತಿಗೆ ಆ ಥರದ ಆಗಿರಲಿಲ್ಲ. ಈ ಹೊಂಬುಜದ ಸ್ತುತಿಶ್ರೀ ಅಲ್ಲಿಯ ದೇವೇಂದ್ರ ಕೀರ್ತಿ ಭಟ್ಟಾರಕರು ನನಗೂ ಮತ್ತು ಕಮಲಾಂಪನಿಗೂ ತುಲಾಭಾರ ಮಾಡಿದ್ದಷ್ಟೇ ಅಲ್ಲ, 1000 ಜನರ ಸಮ್ಮುಖದಲ್ಲಿ ಸುವರ್ಣ ಪುಷ್ಪ ವೃಷ್ಟಿ ಮಾಡಿದ್ರು. ಬಂಗಾರದ ಹೂವುಗಳ ರೇಖೆಗಳನ್ನು ಮಾಡಿ ನನಗೂ ಕಮಲಾಂಪನಿಗೂ ಅಭಿಷೇಕ ಮಾಡಿದರು. ಈ ಅಭಿಷೇಕ, ಈ ತುಲಾಭಾರ ನಮಗೆ ಮಾತ್ರ ಅಂತ ನಾನು ತಿಳ್ಕೊಳ್ಳಲಿಲ್ಲ ಆ ಕ್ಷಣದಲ್ಲಿ. ಇದು ನಮ್ಮ ಸಾಹಿತ್ಯ ಪರಂಪರೆಗೆ ಸಂದಂತಹ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಮೂಲಕ ಆ ಗೌರವ ನಮ್ಮ ಕನ್ನಡಕ್ಕೆ, ನಮ್ಮ ಸಾಹಿತ್ಯಕ್ಕೆ ದೊರಕ್ತಲ್ಲ ಅಂತ ಒಂದು ಆತ್ಮತೃಪ್ತಿ. ಆಮೇಲೆ ಬಹುಶಃ ಒಂದು ಸಮುದಾಯ ಆರಂಭದಲ್ಲಿ ನಿಮ್ಮಿಬ್ಬರ ಜೋಡಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಕಷ್ಟ ಆಗಿತ್ತು. ಅಲ್ಲಿ ಅಂತ ಒಂದು ಸಮುದಾಯದ ದೊಡ್ಡ ಮಠ ನಿಮ್ಮಿಬ್ಬರನ್ನ ಕರೆಸಿ ಅಲ್ಲಿ ತುಲಾಭಾರ ಮತ್ತು ಸುವರ್ಣ ಪುಷ್ಪಗಳ ವೃಷ್ಟಿ ಮಾಡುತ್ತೆ ಅಂತ. ತುಲಾಭಾರ ಯೋಗದ ಜೊತೆಗೆ ಇನ್ನೊಂದು ಯೋಗ ನಮಗೆ ಪ್ರಾಪ್ತವಾದದ್ದು ಅಂತಂದ್ರೆ, ನಮ್ಮಿಬ್ಬರನ್ನ ಜೋಡಿಯನ್ನ, ದಾಂಪತ್ಯವನ್ನ ಆಧರಿಸಿ ಜರ್ಮನಿಯ ಒಬ್ಬ ಅಂತಾರಾಷ್ಟ್ರೀಯ ಇವರು ಆಕೆ ಒಂದು ಚಲನಚಿತ್ರಗಳನ್ನು 5 ಜನರು ಸೇರಿ ದಿ ನೈಟ್ ಆಫ್ ನೈಟ್ಸ್ ಅಂತ ಹೇಳಿ ಅವರು ಮಾಡಿದೆ. ಅದು ಜರ್ಮನಿಯ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿತವಾಗಿದೆ. ಆಮೇಲೆ ಅದನ್ನು ಸಹಸ್ರಾರು ಜನ ನೋಡಿದ್ದಾರೆ. ನಾನು ಹೇಳಬೇಕಾದ ಮಾತು ಅಂದರೆ, ಕನ್ನಡದ
ಒಬ್ಬ ದಾಂಪತ್ಯದಲ್ಲಿ ನಮ್ಮ ಹಂಪನ ದಂಪತಿಗಳನ್ನು ಜಗತ್ತಿಗೆ ತೋರಿಸುವ ಒಂದು ಅವಕಾಶ ಕಲ್ಪಿಸಿದಂತಹ ಜರ್ಮನಿಯ ಅಂತಾರಾಷ್ಟ್ರೀಯ ಖ್ಯಾತಿಯ ನಿರ್ದೇಶಕರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ಇದನ್ನು ಕೂಡ ಆಗಲೇ ಹೇಳಿದ ಮಾತನ್ನು ಪುನಃ ಅನ್ವಯಿಸುವುದಾದರೆ, ನಮ್ಮ ಮೂಲಕ ಒಂದು ಕನ್ನಡದ ಜೋಡಿ ಜಗತ್ತಿನ ವೇದಿಕೆ ಮೇಲೆ ನಿಂತ್ಕೊಳ್ತಲ್ಲ ಅಂತ ಅನ್ನೋದು ಅದು ಸಂತೋಷ ಆಗುತ್ತೆ. ಸಾಹಿತ್ಯ ಪರಿಷತ್ತು ಆಗ್ಬಹುದು, ಯೂನಿವರ್ಸಿಟಿಗಳಾಗಬಹುದು, ಒಟ್ಟಿನಲ್ಲಿ ನೀವು ಸಮಾಜದ ಜೊತೆಗೆ ತೊಡಗಿಸಿಕೊಂಡವರು ನಿರಂತರವಾಗಿ. ಒಬ್ಬ ಸಾಹಿತಿ ಸಮಾಜಕ್ಕೆ ಸೇರಿದವನು, ಎಷ್ಟು ಸೇರಿದವನು, ಮತ್ತು ಅವನು ಸಮಾಜದ ಈ ಆಗು ಹೋಗುಗಳಿಗೆ ಎಷ್ಟು ಪ್ರತಿಕ್ರಿಯೆ ಕೊಡಬೇಕು, ಹೇಗೆ ಸ್ಪಂದಿಸಬೇಕು ಹೇಳಿ. ನೀವು ಸ್ಪಂದಿಸ್ತಾ ಇರ್ತೀರಿ ಆಗಾಗ, ಯಾವ ರೀತಿ ಸ್ಪಂದಿಸಬೇಕು ಸರ್ ಸಮಾಜದ ಆಗು ಹೋಗುಗಳಿಗೆ, ಪ್ರಭುತ್ವಕ್ಕೆ? ನಿಜವಾದ ಒಬ್ಬ ಸಾಹಿತಿಗೆ ಕೊಡುವ ಗೌರವ ಅಂದರೆ ಅವರಿಗೆ ಮಾಡುವ ಸನ್ಮಾನ, ಹೊದಿಸುವ ಶಾಲು, ತೊಡಿಸುವ ಪೇಟ ಅಷ್ಟೇ ಅಲ್ಲ, ಅದು ಸರಿ, ಅದು ಹೊರಗೆ ಕಾಣುವ ಒಂದು ರೀತಿ. ಆದರೆ ನಿಜವಾದ ಗೌರವ ಸಾಹಿತಿಗೆ ಅಂದರೆ ಅವನ ಕೃತಿಗಳನ್ನು ಅಧ್ಯಯನ ಮಾಡೋದು, ಹೊಸ ಕಾಲಕ್ಕೆ ಅದನ್ನು ತಲುಪಿಸೋದು. ಆ ಕೆಲಸ ಇವತ್ತು ಚೆನ್ನಾಗಾಗಿ ಇವತ್ತು ನಮ್ಮ ಯುವತಿಯರು ಅದ್ಭುತವಾದಂತಹ ಬರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗಿಂತ ನಮ್ಮ ಕಾಲಕ್ಕೆ ಹೋಲಿಸಿದರೆ ಇವತ್ತಿನ ಯುವಚೇತನ ಅದು ಅಧ್ಯಯನದ ದೃಷ್ಟಿಯಿಂದ ಮತ್ತು ಅವರು ಮಾಡುವ ಸೃಜನಶೀಲ ಕೃತಿಗಳ ಸೃಷ್ಟಿಯ ಮೂಲಕ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನಮ್ಮಂತಹ ಹಳೆಯ ಸಾಹಿತಿಗಳ ಕೃತಿಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಹೇಗಿದೆ ಇವತ್ತು ಅಂತಂದರೆ, ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರ ಸೊಗಸು ಅಂತ. 100 ಮರ 100 ಸ್ವರ ಕೇಳ್ತಾ ಇದ್ದೀವಿ. ಆ ತೃಪ್ತಿ ನನಗೆ ಈ ವಯಸ್ಸಿನಲ್ಲಿ ನಾನು ಆನಂದ ಪಡ್ತಾ ಇರೋದು. ನನಗೆ ವಯಸ್ಸಾಗಿದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಶಕ್ತಿ ಕಡಿಮೆ ಆಗಿರ್ಬೋದು, ಅದರ ಆಸಕ್ತಿ ಕಡಿಮೆ ಆಗಿಲ್ಲ. ಆರೋಗ್ಯ ಚೆನ್ನಾಗೇ ಇದೆ. ಅದಕ್ಕೆ ಕಾರಣ ಏನಂದರೆ, ಇವತ್ತಿನ ಯುವತಿಯರ ಕೃತಿಗಳನ್ನು ನಾನು ಓದ್ತೀನಿ, ಸಂತೋಷ ಪಡ್ತೀನಿ. ಮತ್ತು ಲೋಕವನ್ನು ನೋಡುವಾಗ ನಮ್ಮ ಕಾಲದ ಇಲ್ಲದೇ ಇದ್ದಂತಹ ಸೌಲಭ್ಯಗಳು ಇವತ್ತು ಪ್ರಾಪ್ತವಾಗಿದೆ ಜನಕ್ಕೆ. ಒಂದು ಮೊಬೈಲ್ ಹಿಡ್ಕೊಂಡು ಬ್ರಹ್ಮಾಂಡವನ್ನೇ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅದರ ಪ್ರಯೋಜನವನ್ನು ಪಡ್ತಾ ಇದ್ದಾರೆಲ್ಲ. ಅದು ಕೆಲವೆಲ್ಲ ಟೀಕಿಸ್ತಾರೆ, ನಿಜ, ಮೊಬೈಲನ್ನೇ ಎಷ್ಟು ಬಳಸಬೇಕು, ಆದರೆ ಮೊಬೈಲ್ ಬೇಕೇ ಬೇಕು ಅನ್ನೋದು ನನ್ನ ಇದು. ಅದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಹೋಗುತ್ತೆ ಅದರ ಪ್ರಯೋಜನ. ಹೀಗಾಗಿ ಕರ್ನಾಟಕ ಇವತ್ತು ಭಾರತೀಯ ಭಾಷೆಗಳಲ್ಲೇ ಮುಂಚೂಣಿಯಲ್ಲಿದೆ. ಕನ್ನಡ ಸಾಹಿತಿಗಳು ಭಾರತೀಯ ಭಾಷೆಗಳಲ್ಲೇ ಇವರು ಅಗ್ರಗಣ್ಯರಾಗಿದ್ದಾರೆ. ಅದನ್ನು ನೋಡೋದಕ್ಕೆ ನಾನು ಬದುಕಿದ್ದೀನಲ್ಲ, ಅದೇ ನನಗೆ ಸಂತೋಷ. ಇದರ ನಡುವೆ ಒಂದಷ್ಟು ಕೂಗುಗಳು ಇದೆ ಸರ್. ಯುವ ಜನತೆ ಅಂದ್ರೆ ಬರೆಯುವವರು ತುಂಬಾ ಜನ ಇದ್ದಾರೆ, ನೀವು ಹೇಳಿದ್ರಿ ಅದ್ಭುತವಾಗಿ ಬರೀತಾರೆ ಅಂತ. ಆದ್ರೆ ನಿಜಕ್ಕೂ ಯುವ ಜನತೆಗೆ ಸಾಹಿತ್ಯದ ಬಗ್ಗೆ ಬಹಳ ಒಲವು ಅಂತ ಇಲ್ಲ. ಒಂದು ವರ್ಗ ಮಾತ್ರ ಓದ್ತಾ ಇದೆ. ಎಲ್ಲರಿಗೆ ಈ ಓದು ಅಂತ ಹೇಳುದು ಬಯಲನ್ನ ತೋರಿಸೋದು, ಜ್ಞಾನ ಕೇಂದ್ರ, ಓದು ಪುಸ್ತಕ ಎಲ್ಲವೂ. ಎಲ್ಲರ ಕೈಗೆ ಪುಸ್ತಕಗಳನ್ನ ತಲುಪಿಸೋದೇ ತುಂಬಾ ಕಷ್ಟ ಆಗಿರೋದು. ಯುವ ಜನರನ್ನ ಹೇಗೆ ಈ ಪುಸ್ತಕ ಲೋಕಕ್ಕೆ ಎಳ್ಕೊಂಡು ಬರೋದು ಹೇಗೆ? ಇದು ಎಳ್ಕೊಂಬರಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ಅವರೇ ಸಹಜವಾದ ಆಸಕ್ತಿಗಳನ್ನು ಬೆಳೆಸ್ಕೊಳ್ಬೇಕು. ಆ ಕೆಲಸವನ್ನು ಅಧ್ಯಾಪಕರುಗಳು ಮಾಡಬೇಕು, ತರಗತಿಯಲ್ಲಿ ಅಧ್ಯಾಪಕರು. ಯಾಕಂದರೆ ಎಳೆ ಮಕ್ಕಳಲ್ಲಿ ನಾವು ಬಿತ್ತಿದ ಭಾವನೆಗಳು ಆಜೀವ ಪರ್ಯಂತ ಇರುತ್ತೆ. ಈ ಬಳ್ಳಿನ ಒಂದು ಮರಕ್ಕೆ ಹಬ್ಬಿಸ್ಬಿಟ್ರೆ ಅದು ಅದರಿಂದ ಸಾಹಿತ್ಯದ ಮರಕ್ಕೆ ಹಬ್ಬಿಸುವ ಕೆಲಸವನ್ನು ಬಾಲ್ಯದಲ್ಲಿ ಅಧ್ಯಾಪಕರು ಮಾಡಬೇಕು, ಮತ್ತು ಮನೆಗಳಲ್ಲಿ ತಂದೆ ತಾಯಿಗಳು ಮಾಡಬೇಕು, ಮತ್ತು ಸಾಹಿತಿಗಳು ಕೂಡ. ಈಗ ನೋಡಿ, ಪೂರ್ಣಚಂದ್ರ ತೇಜಸ್ವಿ ಕೃತಿಗಳು, ಯುವ ಮನಸ್ಸುಗಳಿಗೆ ತೇಜಸ್ವಿ ಅಂತಂದರೆ ಬಹಳ ಇಷ್ಟಪಡ್ತಾರೆ. ಅಂಥ ಬರವಣಿಗೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೂ ಇದೆ. ನಾವು ನಮ್ಮ ಕಡೆಗೆ ಆಕರ್ಷಿಸುವಂತಹ ಮೌಲಿಕವಾದ ಕೃತಿಗಳನ್ನು, ಆಕರ್ಷಕವಾದ ಕೃತಿಗಳನ್ನು, ಬೋಧನೆಯ ಕೃತಿಗಳನ್ನು ಕೊಡುವ ಒಂದು ಹೊಣೆಯನ್ನು ಸಾಹಿತಿಗಳನ್ನು ವಹಿಸ್ಕೊಳ್ಬೇಕು. ಹೀಗೆ ಇದು ಎರಡು ಕಡೆಯಿಂದ ಆಗ್ಬೇಕು, ಸಂಗಮ ಆಗ್ಬೇಕಾದ್ರೆ ಈ ಕಡೆ ಬರಬೇಕು, ಆ ಕಡೆ ಬರಬೇಕು, ಅಂತರ ಕಡಿಮೆ ಆಗ್ಬೇಕು ಹಾಗೆ ಅಂತ. ಸರ್, ತುಂಬಾ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ನಿಮ್ಮ ಜೀವನದ ಎಲ್ಲ ಘಟ್ಟಗಳನ್ನ, ನಿಮ್ಮ ಗುರುಗಳಿಂದ ಹಿಡಿದು ಕಮಲಾ ಮೇಡಮ್ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲವನ್ನ ನಮ್ಮ ಜೊತೆ ತುಂಬಾ ಭಾವನಾತ್ಮಕವಾಗಿ ಹಂಚಿಕೊಂಡ್ರಿ. ನಮ್ಮೆಲ್ಲರ ಪರವಾಗಿ ನಿಮ್ಗೊಂದು ನಮಸ್ತೆ. ತುಂಬಾ ಸಂತೋಷ ಅಮ್ಮ, ಸಂತೋಷ. ಒಳ್ಳೆ ಪ್ರಶ್ನೆಗಳನ್ನು ಕೇಳಿದರೆ ನನ್ನ ಮನಸ್ಸಿನಲ್ಲಿದ್ದ ಅನೇಕ ವಿಚಾರಗಳನ್ನು ಹೊರಕ್ಕೆ ತರುವ ಅವಕಾಶ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಕನ್ನಡಿಗರಿಗೆ ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಭಾರತಕ್ಕೆ ಒಳ್ಳೆಯದಾಗಲಿ,
ಜಗತ್ತಿಗೆ ಒಳ್ಳೆಯದಾಗಲಿ, ಯುದ್ಧ ಭೀತಿಗಳಿಂದ ಪಾರಾಗಿ ಶಾಂತಿಯ ಒಂದು ವಾತಾವರಣ ಜಗತ್ತಿನಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ವೀಕ್ಷಕರೇ, ಕೇಳಿದ್ರಲ್ವಾ, ನೋಡಿದ್ರಲ್ವಾ? ಈ ನಮ್ಮ ವಿಶೇಷ ಸಂದರ್ಶನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.